ಸಂಯುಕ್ತ ಕರ್ನಾಟಕದ ಫ್ರಂಟ್ ಪೇಜಿಗೆ ಸೇವೆ ಇಲ್ಲದ ಶಿಕ್ಷಕ ಇದ್ದಂಥ ಚುನಾವಣೆ ಮೊದಲನೇ ಸಲ ನಿಲ್ತಂತ ಬಂದ್ಬಿಟ್ಟು ಅದು ನಮ್ಮ ಊರಿಗೆ ಓದ್ತದೆ. ಊರಿನ ಹಿರಿಯರು ಕೂಡಿ ಆ ಪೇಪರ್ದು ನಮ್ಮ ಮನೆಗೆ ಹೋಗಿ ನಮ್ಮ ಅವ್ಗೆ ನೋಡುವ ಗೌರವ ನಿನ್ನ ಮಗ ಚುನಾವಣೆ ನಿಲ್ತಾನೆ, ನೌಕರಿ ಬಿಟ್ಟು ಇಂಥದ್ದು ಮಾಡ್ತಾನೆ, ನೌಕರಿ ಕಳ್ಕೊತಾನು, ಹೊಲ ಮನೆ ಮಾರ್ಕೊಂಡು ಹೋಗಿ ನೋಡೋಣ ಕೂಡ ಹಾಕಿ ಹೊಟ್ಟೆ ಬ್ಯಾನಿ. ಮನೆಯಾಗ ಒಂದು 50 ಮಂದಿ ಹೆಣ್ಮಕ್ಳು ಅಳುವುದು ಹೊಯ್ಕೊಳ್ಳೋದನ್ನ ಅಯ್ಯೋ ಶಿವ ನಾ ಹೆದರಿ ನಮ್ಮ ಅವ್ವ ಸತ್ತ ತಿಳ್ಕೊಂಡು ಹೇಳಿ ಓಡೋಕಿನಿ ಮಂದಿ ಕುಂದಿಸ್ಕೊಂಡು ಕಂಬ ಕೂತಾಳ ಬಂದು ನೋಡಿ ಅಪ್ಪ ಅಂತ ಅಳೋದು ಕರೋದು ಎಲ್ಲ ಮಾಡಿದ್ರು. ಮಾಡಿದ ನಂತರ ಆಯ್ತಮ್ಮ ನಾ ಚುನಾವಣೆ ನಿಲ್ಲಂಗಿಲ್ಲ. ರಾಯಚೂರಾಗಿ LVD ಕಾಲೇಜ್ ಇರ್ತಿತ್ತು, ಅಲ್ಲಿ ಒಬ್ಬನ ಹಿಡಿಯೋದು ಪ್ರಿನ್ಸಿಪಾಲ್ ಇದ್ದ, ಗಿಡ್ಡ ಟೈ ಕಡೆ ಅವಾಗಿನ ಕಾಲ ಹಂಗಿತ್ತಲ್ಲ. ನಾ ಬಡ ಹೋಗಿ ನಮಸ್ಕಾರ ಸರ್ ನಾವು ಎಲೆಕ್ಷನ್ ನಿಂತೀವ್ರಿ ಅಂದೆ. ಗೆಟ್ ಔಟ್ ಅಂತ ಸಿಟ್ ದೇರ್ ಐ ವಿಲ್ ಕಾಲ್ ಯು. ಆಮೇಲೆ ಬೆಲ್ಲ ಆದ ಕೂಡ ಕರೆದ, ಕಾಲ್ ಯುವರ್ ಕ್ಯಾಂಡಿಡೇಟ್ ಅಂದ. ನಾವು ಇಂಗ್ಲೀಷ್ನ ಕನ್ನಡ ಸರ್ ನಾನರಿ ಅಂದೆ. ಕೆಳಗಿನಿಂದ ಮ್ಯಾಲ್ ಮಾಡಿ ನೋಡಿದ, ಒಂದು ಫೋಟೋ ತೋರಿಸ್ನವಾಗಿದ್ದೆ ಹಂಗೆ. ಗೋವರ್ಧನ್ ಮೇಹ್ತಾ ಅಂತ ಒಬ್ಬ ಆಲ್ ಇಂಡಿಯಾ ಸೈಂಟಿಸ್ಟ್ ಅವನು. ಈ ಸೂರಪ್ಪ ಭಾಳ ಪ್ರೀತಿಯಿಂದ ಹೋಗಿ ಸರ್ ಥರ್ಸ್ಡೇ ಅವ್ರ ಮಿನಿಸ್ಟರ್ ಇಸ್ ಕಮಿಂಗ್ ಸರ್, ಕೈಂಡ್ಲಿ ಹಿ ವಾಂಟ್ ಟು ಮೀಟ್ ಯು ಅಂತ ಹೇಳಿದ್ರು. ಅವ ಏನಂದ ಗೊತ್ತನ್ರಿ, ಸೂರಪ್ಪ ಆರ್ ಯು ಬಿಲೀವಿಂಗ್ ದಿಸ್ ಇಡಿಯಟ್ ಪೊಲಿಟಿಷಿಯನ್ಸ್ ಅಂದ ನಾವು. ನಿಮ್ಮ ಕೂಡೆಲ್ಲ ನಾವು ಅವಾಗ ಫೈಲ್ ಹಿಡ್ಕೊಂಡು ವಿಧಾನಸೌಧ ಆಫೀಸರ್ಸು ಟೇಬಲ್ ಅಡ್ಡಾಡ್ತಿದ್ವಿ. ಇವತ್ತು ತೋಟದೊಳಗೆ ನೀವು ನಾಯಿ ಜೊತೆ, ಆಕಳ ಜೊತೆ, ಎತ್ತುಗಳ ಜೊತೆ ಭಾಳ ಖುಷಿಯಿಂದ ಕಾಲ ಕಳೆಯೋದನ್ನು ನೋಡಿದ್ರೆ ಸರಿಗೆ ಭಾಳ ಪ್ರಬುದ್ಧತೆ ಬಂದಿದೆ, ಮಾಗಿದ್ದೀರಿ ಅಂತ ಅನಿಸ್ತತೆ. ನಿಮ್ಗೆ ಈ ಖುಷಿ ನೋಡಿದ್ದಿಲ್ಲ ಸರ್? ಅವಾಗ ಪ್ರಬುದ್ಧತೆ ಇರಲಿಲ್ಲ. ಇಲ್ಲ ಅಂದ್ರೆ ಅವಾಗ ಏನು ಸರ, ಬರೀ ಆಫೀಸರ್ಸಿಗೆ ಬೈಯೋದು, ನಮ್ಮ ಕೆಲಸಗಳು ಆಗದೇ ಇರೋಂಗಿಲ್ಲ. ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಏನಂದ್ರೆ ಸರ್, ಈಗ ಯಾಕೆ ನಿಮ್ಗೆ ಈ ಮಾಸ್ತರ್ಗಳಿಗೆ ಆಫೀಸರ್ಗಳಿಂದ ಹೆಂಗೆ ನಿರಂತರ ಅನ್ಯಾಯ ಆಕೈತೆ ಅಂತ ನಿಮ್ಗೆ ಯಾವಾಗ ಅನಿಸ್ತು? ಯಾವ ಕ್ಷಣಕ್ಕೆ ನೀವು ನಮ್ಮನ್ನು ಪ್ರತಿನಿಧಿಸ್ಬೇಕಂತ ಡಿಸೈಡ್ ಮಾಡಿದ್ರಿ ಸರ್? ನಾವು 1975, ನಾನು 75-76 ಆಗಸ್ಟ್ 8 ಕಾಣ್ತಿದೆ, ಲೆಮನ್ ಹೈಸ್ಕೂಲಾಗಿ ಸೇರಿದೆ. ಮೊದಲೆಲ್ಲ ಅಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡಿ ಕಾಲೇಜಿದ್ದು ಎಲ್ಲ ಆಯಿತು. ಲೆಮನ್ ಹೈಸ್ಕೂಲ್ ಸೇರಿದ್ವು. ಅಲ್ಲೇ ಒಂದು 2 ಎಕ್ಸಾಂಪಲ್ ಹೇಳಿ ಅದರಿಂದ ನಮ್ಗೆ ಹಿಂಗಾಯ್ತು. ಅಲ್ಲಿ ಇವಾಗ 68 ಮಂದಿ ಸ್ಟಾಫ್ ಇದ್ದರು, 68 ಮಂದಿ.
40 ವರ್ಷದಿಂದ 58 ಒಂದು ಗ್ರೂಪ್ ಅದು, ಅದೊಂದು ದೊಡ್ಡ ಟೇಬಲ್ ಅವ್ರದ್ದು, ನಂಬರ್ 1 ಗ್ರೂಪ್. ಎರಡನೇದು 30 40 ವರ್ಷನಾಗ ಒಂದು ಗ್ರೂಪ್ ಅದು. ಮೂರನೇದ್ದು ಎಲ್ಲ ಫ್ರೆಶ್, ನಾವು ಫ್ರೆಶ್ 25 ಇಷ್ಟ ಒಂದು 10-12 ಮಂದಿ ಇರ್ತಿದ್ವು. ಮೊದಲನೇದವರು ಅಶೋಕ್ ಹೊಳ್ಳಕ್ಕೆ ಟೀ ಕುಡಿಯೋಕೆ ರೆಸ್ಟ್ ಬಿಟ್ಟಾಗ. ಎರಡನೇದವರು ಕೃಷ್ಣ ಬಣಕ್ಕೆ ಹೋಗಿದ್ರು. ನಾವು ಮೀನಾಕ್ಷಿ ಬಣ ತಿತ್ತು ಒಂದು ಪೆಟ್ರೋಲ್ ಪಂಪ್ ಬಾಜುಕ್ಕೆ, ಅಲ್ಲಿ ಹೋಗಿದ್ವಿ. ಅಂದ್ರೆ 10 ಪೈಸಾಕ್ಕೆ ಒಂದು ಮಿರ್ಚಿ ಚಾಗಿಗೆಲ್ಲ ಮಾಡ್ತೀವಿ, ಹೋಗಿದ್ದೆವು. ಒಂದು ದಿವಸ FS ಶಿರೂರ್ ಅಂತೇಳಿ, ಅವರು MA LLM MEd ಅವ್ರದ್ದು, ಭಾರಿ ಶಾಣೆ ಟೀಚರ್. ಹಿಂಗಾಗಿ ಆ ಟೇಬಲ್ ಮೇಲೆ ಕೂತ್ಕೊಂಡು ಮಾತಾಡ್ಕೋತ ಎಲ್ಲ ಮಾರ್ಸೋಕೆ ಮಾಡ್ತಿದ್ರು. ಅವ್ರು ಏನು ಮಾಡಿದ್ರು, 6 ತಿಂಗಳ ಪರೀಕ್ಷೆ ಒಂದು ಹುಡುಗಂದು 36 ಮಾಡಿಸಿದಾಗ ಹಿಂಗೆ ಏನೋ ಮಾತಾಡ್ಕೋತ ಮ್ಯಾಲೆ 26 ಅಂತ ಬರೆದಿದ್ರು. ಕಡಿ ಅಂತ ಒಬ್ಬ ಡೆಪ್ಟಿ ಕಮಿಷನರ್ ಇದ್ದ, ಅವನ ಮಗ ಇಲ್ಲಿ ಇದು ಓದ್ತಿದ್ದ. ಅವ್ರು ಭಾಳ ಟೈಟ್ ಮಾಡಿದರು. ಅದ ಸಿಟ್ಟ ಮೇಲೆ ಅವ್ನು ಸಸ್ಪೆಂಡ್ ಮಾಡಿಬಿಟ್ರು. ಸಣ್ಣ ಮಿಸ್ಟೇಕ್ ಅದು. ತಿದ್ದಿ 26 ಮಾಡಿದ್ದು 36 ಇದ್ದದ್ದು 26 ಇತ್ತು, ತಿದ್ದೆಲ್ಲ ಆಯಿತು. ಬಟ್ ಅಷ್ಟರ ಮೇಲೆ ಅವ್ನು ಸಸ್ಪೆಂಡ್ ಮಾಡಿದರು. ನಿಮ್ಗೆ ಹೇಳ್ತಾನೆ ಹೆಂಗಿತ್ತು ಅಂತ, ಜನ 3 ಟೇಬಲ್ದಾಗ ಅವ್ರು ಕೂಡ ಒಬ್ಬರು ಇಲ್ಲ. ಅವ್ರ ಪಾಪ ಏಕಾಂಗಿ ಆಗಿ ಒಬ್ಬರೇ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಡು. ಅಗ್ದಿ ಕ್ಲೋಸ್ ಫ್ರೆಂಡ್ಸ್ ಅವೆಲ್ಲ. ನಾನು ಹೋದೆ, ಬರ್ರಿ ಸರ್ ಹೊರಟೆ, ದಯಮಾಡಿ ಹೋಗ್ರಿ, ಬರಬೇಡ ನೀವು, ಹೋಗ್ರಿ ಅಂದೆ. ಯಾಕೆ ರೀ ಅಂದೆ. ಯಾಕೆ ಹೇಳ್ರಿ ಅಂದೆ. ಪ್ಲೀಸ್ ರೀ, ಪ್ಲೀಸ್ ಅಕ್ಕ, ಹೋಗ್ರಿ ನೀವು, ಹೋಗ್ರಿ ಬರ್ರಿ ಅಂತ ರೊಟ್ಟಿ ಒಳಗೆ ಕೈ ಹಾಕ್ಕೊಂಡು ಹೊರಗೆ ಹೇಳ್ಕೊಂಡು ಬಂದೆ. ಅವ್ರು ಕರ್ಕೊಂಡು ಚಹಾ ಕುಡಿಯೋಕೆ ಹೋದೆ. ಚಹಾ ಕುಡಿಯೋಕೆ ಹೋಗಿ ಅವಾಗ ಈ ರಾಯಚೂರು ಅವ್ರು ಇವರೆಲ್ಲ ಒಂದಿಷ್ಟು ಕೂಡಿ ಹಿಂಗೆ ಹಾಕಿರ್ತೀವಿ. ಎರಡನೇ ದಿನ ಅಂದ್ರೆ ನಡೆದಿತ್ತದು ಸಂಘಟನೆ. 75ರಾಗ ಆದದ್ದು, 76ರಾಗ ಸಂಘಟನೆ ಕಟ್ಟಿದ್ವಿ. ಬಾಲಿರೆಡ್ಡಿ ಅಂತ ಒಬ್ಬನ ಕೃಪಾಧಾಮ ಡಿಸ್ಮಿಸ್ ಮಾಡಿದ್ರು. ಅವಾಗ ಅಮ್ಮರನ ಉಪವಾಸ 6 ದಿನ ಕೂತಿದ್ವಿ. ಅಮ್ಮನ ಉಪವಾಸ ಅವಾಗ ದೊಡ್ಡ ಹೋರಾಟ, ಹುಬ್ಳಿದವ್ರು ಬಂದಾತ. ಅವಾಗ ಅವ್ನು ರೀಇನ್ಸ್ಟೇಟ್ ಮಾಡಿದರು. ಅವಾಗ ನಮ್ಮ ಸಂಘಟನೆ ಪ್ರಾರಂಭ ಆಯಿತು. ಇಂಥವೆಲ್ಲ ಅನ್ಯಾಯಗಳು ಹಾಕಿದ್ದು. ಆಮೇಲೆ DDP ಆಫೀಸ್ನಾಗ ದುಡ್ಡಿಲ್ಲೇನೂ ಮಾಡ್ತಿದ್ದಿಲ್ಲ. ನೀಲನಾಥ PE ಟೀಚರ್, ಅವನೊಂದು 5,000 ಹೈದರಾಬಾದ್ ಸ್ಕೇಲ್ ಸಲುವಾಗಿ ಒಂದು 50,000 ರೂಪಾಯಿ ಬರಬೇಕಾಗಿತ್ತು. ಪುರೋಹಿತ ಕ್ಲಾಕ್ ಕೊಟ್ಟಿದ್ದಿಲ್ಲ, ಅದು ಗಲಾಟೆ. ಹೀಗೆಲ್ಲ ಏನಾಯ್ತಂದ್ರೆ, ಈ ಅನ್ಯಾಯದ ವಿರುದ್ಧ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ನಡೀತಿದ್ದಲ್ಲ, ಅದು ಸಂಘಟನೆ ಕಟ್ಟಿದ್ವು. ಸಂಘಟನೆ ಕಟ್ಟಿ ಬಂಕಾಪುರದಾಗ ಒಬ್ಬರನ್ನ ಸಸ್ಪೆಂಡ್ ಮಾಡಿದರು. ಅದು ಅಂಥದ್ದು ಮಠ ಹತ್ತಿದ್ದವು. ಸಸ್ಪೆಂಡ್ ಮಾಡಿ ಮ್ಯಾನೇಜ್ಮೆಂಟ್ ಅವರು ಪರ್ಮಿಷನ್ ಇಲ್ಲ, ಏನಿಲ್ಲ. ನಾವು ಹೋಗಿ ಭಾಳಷ್ಟು ಗುದ್ದಾಡಿದ್ವಿ ಅವ್ರಿಗೆ. ನೋಡಿ ತಪ್ಪಾಗಿ ಸಸ್ಪೆಂಡ್ ಮಾಡಿ ಬೇಡ, ಏನಾರು ಕೇಳಿ ನಮ್ಮ ತೋಳು ಹಿಂಗೆ ತಗೊಳ್ಳಿ ನಾವು ಸಸ್ಪೆನ್ಷನ್. ನಿಮಗೆ ಕಾರಣ ಏನಂದ್ರೆ, ಮುಂಜಾನೆದು ಇವರು ತಮ್ಮಿ ತೊಗೊಂಡು ಹೋಗಿರ್ತಾರಲ್ಲ, ಇವು ಟೀಚರ್ ತಮ್ಮಿ ತೊಗೊಂಡು ಹೊಂಟಾನ, ಅವನು ತಮ್ಮಿ ತೊಗೊಂಡು ಮುಗಿಸ್ಕೊಂಡು ಮ್ಯಾನೇಜ್ಮೆಂಟ್ ನಾವು ಸರ್ ಬರೋ ಚೇರ್ಮನ್ ಹೆಸರು ಮರ್ತೀನ. ಅವ ಪಾಪ ಟೀಚರ್ ಹೆದರ್ಕೊಂಡು ಹೋಗ್ಯಾನ. ಅವ್ನು ನಮಸ್ಕಾರ ಮಾಡ್ಲತ್ತ ಸಸ್ಪೆಂಡ್ ಮಾಡಿದ್ರು. ಸರ್. ಇವೆಲ್ಲ ನಮ್ಮ ಕಣ್ಣ ಉಳಿದು ದೊಡ್ಡ ಸಂಘಟನೆ ಕಟ್ಟಿ ಹೋರಾಟ ಮಾಡಿದ್ವಿ. ಅವ್ರ ಸಲುವಾಗಿ ನಾವು SI ಶೆಟ್ಟರ್ ತಾವು MLC ನನಗಿದ್ರು ಮೊದಲು. ನಿಮ್ಮ ಇದಕ್ಕೆ ಸರ್? ನಮ್ಮ ಇದಕ್ಕೆ 74 to 80 ಅವರಿದ್ದರು. ಅವ್ರ ಕಡೆ ಹೋದ್ವಿ ನಾವು. ಜಸ್ಟ್ ಏನೋ ಅವಾಗೇನು 24-25 ವರ್ಷ ಇರ್ಬೇಕು, ನನಗೆ 26 ಹೋದ್ವಿ. ಹಿಂಗೆ ರೀ ಅನ್ಯಾಯ ಆಗೈತೆ ಅಂದ್ಕೊಂಡು ಅವ್ರು ಏನು ಅನ್ಬೇಕು, ನೀವು ಮಾಸ್ತರ್ಗಳೇನು ಸುಸತ್ರ ಮಂದಿ ಅಲ್ಲ, ಏನಾರ ಮಾಡಿರ್ಬೇಕು ನೀವು ಬಣಗಡಿ, ಹೋರಿ ಯಾವುದೋ ಕೈಕಾಲು ಹಿಡ್ಕೊಂಡು ಹೋಗಿ ರೀಇನ್ಸ್ಟೇಟ್ ಮಾಡ್ಕೊರಿ. ಇವರೆಲ್ಲ ನಮ್ಮ ಟೀಚರ್ಸ್ ಪಾಪ ಕೈ ಮುಕ್ಕೊಂಡು ನಿಂತಿದ್ರು. ರಾಯಚೂರು ನಾನು ಇಬ್ಬರು ಹೊರಗೆ ನಿಂತಿದ್ವಿ. ನಾವು ಪ್ಯಾಂಟ್ ಕಿಸಿದಾಗ ಕೈ ಹಾಕ್ಕೊಂಡು ನಿಂತಿದ್ದೆವು. ಅವ್ರು ಸಿಟ್ಟು ಬಂದ, ನಮಸ್ಕಾರ ಮಾಡಲಿ ಮಾಡ. ರಾಯಚೂರು ಬಗಲ ಚೀಲಕ್ಕೋ ಅವ್ನು ನಿಂತಿದ್ದೆ, ಎಲ್ಲಡಿಗೆ ತಿನ್ಕೋತ. ನೀ ಯಾರ ಅಂತ. ನಾನು ಒಬ್ಬ ಟೀಚರ್ ಅಂದೆ. ನಮ್ಮ ಮುಖದ ಮೇಲೆ ಮೀಚ್ ಬಂದ್ರೆ ನೀ ಯಾರು ಟೀಚರ್ ಅಂದ. ನನಗೆ ಗೊತ್ತಿಲ್ಲ ಯಾಕೆ ಬಂದವತ್ತು, ಗೊತ್ತಿಲ್ಲ ಯಾಕೆ ಮಿಸ್ ಬಂದಿಲ್ಲ ಅಂತ ನನಗೆ ಗೊತ್ತಿಲ್ಲ. ಎಲ್ಲಿ ಕೆಲಸ ಮಾಡ್ತೀನಿ? ಲೆಮನ್ ಹೈಸ್ಕೂಲ್. ನೋಡ್ತೀನಿ ನಾನು. ಏನು ನೋಡ್ತೀಯ ಅಂದೆ ನಾನು. ಹಿಂಗೆ ಏನು ನೋಡ್ತೀಯ? ಶಿಕ್ಷಕರ ಓಡ್ ತೊಗೊಂಡು ಶಿಕ್ಷಕ ಅನ್ಯಾಯ ಆದ್ರೆ ಈ ಥರ ಮಾತಾಡ್ತೀವಿ, ಬಾ ಮುಂದೆ ಎಲೆಕ್ಷನ್ ಬರ್ತೀಯಲ್ಲ ಅವಾಗ ಹೇಳ್ತೀನಿ ಅಂತ ಹೇಳಿದೆವು. ಜಗದೀಶ್ ಒಬ್ಬ ಕಮಿಷನರ್ ಕಾರ್ಪೊರೇಷನ್ದಾಗ, ಲೆಮನ್ ಹೈಸ್ಕೂಲ್ ರನ್ ಬೈ ದಿ ಕಾರ್ಪೊರೇಷನ್. ಅವಾಗ ಹೇಳಿ ಮರುದಿವ್ಸ ನಾವು ಸಹಿ ಮಾಡೋಕೆ ಹೋದಾಗ ಕಲಬುರ್ಗಿ ಪ್ರಿನ್ಸಿಪಾಲ್ ಇದ್ದರು. ಸಹಿ ಮಾಡೋಕೆ ಹೋದಿ ಮಾಸ್ಟರಿಂದ ತಗೊಂಡ್ರು. ಹೊರಟವ್ರೆ ಬ್ಯಾಡ್ರಿ, ಯಾಕೆ ರೀ ಆರ್ಡರ್ ಕೊಟ್ಟರು. ಕಾರಣ ಅವಾಗಿಂದೇನು ಮೊಬೈಲ್ ಇಲ್ಲ, ಏನಿಲ್ಲ. ಫೋನ್ ಮಾಡಿ ಸೈಕಲ್ಗಳು
ಒಂದು 50-60 ಮಂದಿನ ಕೂಡಿಸಿ ನಾವು 1 ಗಂಟೆ ಅನ್ಕೊಡ್ದೆ ಒಟ್ಟರು ಮೆರವಣಿಗೆ ತೊಗೊಂಡು ಕಮಿಷನರ್ ಕಡೆ ಹೋದ್ವಿ. ಆ ಕಮಿಷನರ್ ಗೊತ್ತಾಯಿಲ್ಲ ಇವನು ಸಸ್ಪೆಂಡ್ ಮಾಡಿದ್ದು. ಅದೆಲ್ಲ ಯಾಕಂತೇಳಿ ಇಲ್ಲ ಯಾರೋ ಇದ್ರು ಪುಟಪ್ ಮಾಡಿ ಜೇಬ್ ಅಂತ ಹಂಗೆ ಅಂದರು. ಆವಾಗ ಅವನು ಹಿಂದೆ ತಗೊಂಡು ರೀಇನ್ಸ್ಟೇಟ್ ಮಾಡಿದ, ಬಂದ್ವಿ, ಆದವು. ಆವಾಗ ಹಿಂಗೆ ನಡೀತಿದ್ವಿ, ಹೋರಾಟ ನಡ್ಕೋತ ಅಲ್ಲಿ ಇಲ್ಲಿ ಸಂಘಟನೆ ಕಟ್ಕೋತದ್ದು, ಎಲ್ಲ ಕಡೆ ಸಂಘಟನೆ, ಧಾರವಾಡ, ಗದಗ, ಹಾವೇರಿ, ಬೆಳಗಾವಿ ಎಲ್ಲ ಸಂಘಟನೆ ಕಟ್ಕೋತ ಜಿಲ್ಲಾ ಕಮಿಟಿ ತಾಲೂಕು ಮಾಡ್ಕೊತ ಹೋದೆವು. ಮುಂದೆ ನಾನು MP ಹಿಡ್ಕೊ ಹೋದೆ 78 and 79 ಮುಗಿಸ್ಕೊಂಡು ಬರ್ಕೊಳ್ದು 80 ಎಲೆಕ್ಷನ್ ಬಂತು. ನಾವು ದುರ್ದ ಮೇಲೆ ಒಂದು ಆಫೀಸ್ ಇತ್ತು, ಬ್ಯಾಂಕರ್ಸ್ ಅಸೋಸಿಯೇಷನ್ದವ್ರು. ಮುಂದೆ ನಾವು ಯಾರಿಗೆ ಸಪೋರ್ಟ್ ಮಾಡ್ಬೇಕಂತ ಮೀಟಿಂಗ್ ಕರೆದ್ವಿ. ಅವಾಗ ಸಾಂಡ್ರಾನ್ ಕಡೆ ಹೋದ್ವಿ, ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ಅವ್ನು ಕೇರ್ ಮಾಡಲಿಲ್ಲ. ಅವಾಗ ಜನಸಂಘದವ್ರ ಕಡೆ ಅವ್ರು ಯಾರು ನಮ್ಗೆ ಕೇರ್ ಮಾಡಲಿಲ್ಲ. ಆಮೇಲೆ ಮೀಟಿಂಗ್ ಕರೆದೆವು. ಮೀಟಿಂಗ್ ಕರೆದು 2 ಗಂಟೆ ಮೀಟಿಂಗ್ ಆದ್ರೆ ರಾತ್ರಿ 10 ಗಂಟೆ ಮಟ್ಟ ಮೀಟಿಂಗ್ ನಡೀತೀವಿ. ಕಲ್ಲೈನ ಮಠ ಹತ್ತಿದ್ರು ನಮ್ಮಲ್ಲಿ. ಅವ್ರು ನಮ್ಮ ಅಧ್ಯಕ್ಷರು, ನೀವು ನಿಲ್ರಿ ಅದೇ ನಾನು 13 ಸರಿ ವಾಲ್ಯ, ಯಾರು ಒಬ್ಬರು ವಾಲ್ಯ ಅಂದು ಎಲ್ಲರೂ. ನಮ್ಮ CV ಹೋಗಾರ ಅದ ನಿನ್ನ ಜೀವಂತ ಸಿಗ್ಲಿ. ಅವ ಇವುದು ಸಿಗ್ಲಿದೊಂದು ದೊಡ್ಡ ಹೋರಾಟ ಆಗಿತ್ತು ಕೂಡ್ಲಮಠ ಹೈಸ್ಕೂಲ್ದಾಗ. 14 ಮಂದಿನ ತೆಗೆದಿರಿ ಇವರು. ಹೌದು, 14 ಮಂದಿನ ತೆಗೆದ್ರೆ ಒಂದು 15 ದಿವಸ ಹೋರಾಟ ಮಾಡಿ ಅವ್ರಿಗೆ ಇನ್ಸ್ಟೇಟ್ ಮಾಡ್ತಿದ್ವಿ. ನಾವು ಇದಕ್ಕೆ ಸಿಗ್ಲಿಗೆ ಹೋದಾಗ ಪೊಲೀಸ್ ಸೆಕ್ಯೂರಿಟಿ ಒಳಗೆ ಹೋಗಿದ್ವಿ ನಾವು. ಹಾಗೆಲ್ಲ ಆಯಿತು. ಆದ ನಂತರ ಇವೇನು ಮಾಡಿದ, ಎಲ್ಲರೂ ಯಾಕ್ರಿ ಹೊರಟ್ಟಿಯವ್ರು ಅದೇ ಅವರನ್ನ ಇಲ್ಲಿ ಅಂದ್ಬಿಟ್ಟು ಇವರೆಲ್ಲರೂ ಚಪ್ಪಾಡಿ ಬಡಬಡ ಹಿಡ್ಕೊಂಬಂದು ಮ್ಯಾಲೆ ಕುಂದಿಸ್ಬಿಟ್ರು. ನಾನು ಏನು ಗೊತ್ತಿಲ್ಲ. ನಿಮ್ಗೆ ರಾಜಕಾರಣದ ಹಿನ್ನೆಲೆ ಇರಲಿಲ್ಲ, ಏನೂ ಇಲ್ಲ. ಮತ್ತು ನೀವು ಅವಾಗ ಹಳೆ ಬಿಜಾಪುರ ಜಿಲ್ಲಾದವರು, ಈ ಜಿಲ್ಲಾದವರು ಅಲ್ಲ. ಹೌದು, ನೌಕರಿಗೆ ಬಂದಿದ್ವಿ. ವಿಶಾಲ ಕನ್ನಡದ ಸ್ವಲ್ಪ ಜಾಸ್ತಿ ಇರ್ತಿದ್ವಿ, ಅಲ್ಲಿ ಪೊಲಿಟಿಕ್ಸ್ ನಡೀತಿತ್ತು ಸ್ವಲ್ಪ. ಅಂದ್ಕೂಡಲೇ ಬಂದು ಕುಂದಿರ್ಸಿ ಚಪ್ಪಾಡೋದು ಎಲ್ಲ ಆಯ್ತು. ಮರುದಿವ್ಸ ಅವಾಗ ಸಂಯುಕ್ತ ಕರ್ನಾಟಕ ಒಂದಾಯ್ತು, ಪ್ರಜಾವಾಣಿ 2 ಪೇಪರ್ ಇತ್ತು ಸರ್. ಇಲ್ಲಿ ಸಂಯುಕ್ತ ಕರ್ನಾಟಕ ಸಂಯುಕ್ತ ಕನ್ನಡದ ಫ್ರಂಟ್ ಪೇಜಿಗೆ ಸೇವೆಯಲ್ಲಿ ಶಿಕ್ಷಕ ಇದ್ದಂಥ ಚುನಾವಣೆ 1ನೇ ಸರಿ ನಿಲ್ತಾನಂತ ಬಂದ್ಬಿಟ್ಟು ಅದು ನಮ್ಮೂರಿಗೆ ಓದ್ತದೆ. ನಮ್ಮೂರು ಪಂಚಾಯತಿ ಒಂದು ಪೇಪರ್ ಬಿಡೋದು. ಅಲ್ಲಿ ಗೌಡರು ಅವರು ಇವರು ಪೇಪರ್ ನಾವು ಹೋಗಿ ಓದ್ತಿದ್ವಿ. ಪಂಚಾಯತಿಗೆ ಹೋಗಿ ಅಲ್ಲಿ ಇಟ್ಟು ಹೋಗಿದ್ವಿ. ಊರಿನ ಹಿರಿಯರು ಕೂಡಿ ಆ ಪೇಪರ್ದು ನಮ್ಮ ಮನೆಗೆ ಹೋಗಿ ನಮ್ಮ ಅವ್ಗೆ ನೋಡುವಾಗ ಗೌರವ ನಿನ್ನ ಮಗ ಚುನಾವಣೆ ನಿಲ್ತಾನೆ, ನೌಕರಿ ಬಿಟ್ಟು ಇಂಥದ್ದು ಮಾಡ್ತಾನೆ, ನೌಕರಿ ಕಳ್ಕೊತಾನು, ಹೊಲ ಮನೆ ಮಾರ್ಕೊಂಡು ಹೋಗಿ ನೋಡೋದು ಕೂಡ ಆಕಿ ಹೊಟ್ಟೆ ಬ್ಯಾನಿ ಆಕಿ ಅಳೋದು ಕರೆದು. ಅವಾಗ ಲ್ಯಾಂಡ್ ಫೋನ್ ಹಚ್ಚಿದ್ರು. ನಾವು ಉರ್ಲಾಕೋತಾನೆ ಅಂದು. ಯಾಕವ ಅಂದಿನ, ನೀ ಇಲೆಕ್ಷನ್ ನಿಲ್ತಿ ಅಂತ ಹೊಲ ಎಲ್ಲ ಮಾರಿ ಹೋಗವಣ್ಣಿ ನಾ ಹಂಗೆ ಅದು ಏನಿಲ್ಲ. ಇಲ್ಲ ನೀ ಏನು ನನಗೆ ಹೇಳಬೇಡ, ನಾನು ಬದುಕೋ ಜೀವನ ಇಡಂಗಿಲ್ಲ ಅಂದರು. ಹಂಗೆ ಇಲ್ಲೇ ಫೋನ್ ಬಂದಿತ್ತದು, ಟೆಲಿಫೋನ್ ಎಕ್ಸ್ಚೇಂಜಾಗ. ಹಂಗೆ 9 ಗಂಟೆ ಬಂದಿತ್ತು, 9:30 ಆಯ್ತು. 10 ಗಂಟೆ ಸೋಲಾಪುರ ಬಸ್ ಇತ್ತು, ಊರಿಗೆ ಹೋಗ್ಬಿಟ್ಟಿಲ್ಲ. ಎಲ್ಲ ಕಡೆ ಸುದ್ದಿ ಆಗಿತ್ತು ಊರಾಗ. ಬಸ್ ಇಳಿದೆ ಬಸ್ ಸ್ಟ್ಯಾಂಡ್ನಾಗ 20 ಮಂದಿ ಬೆನ್ನು ಹತ್ತಿ ನನಗೆ. ಈ ಕಳು ಮಾಡಿದವರು ಕೂಣಿ ಮಾಡಿದಿರ್ತಾರೆ, ಫೇಮಸ್ ಆಗಿಬಿಟ್ರಿ ಸರ್ ನೀವು. ಅಲ್ಲಲ್ಲ, ಅವ್ರು ಕಳು ಮಾಡಿದವ್ರು ಕೂಣಿ ಮಾಡಿದ ಹೆಂಗೆ ಬೆಣ್ಣು ಹತ್ತ ಹಂಗೆ. ಈ ಬಸಪ್ಪ ಇಲೆಕ್ಷನ್ ಇಲ್ತ್ಯಾ, ಈ ಬಸ್ಸು ಇಲೆಕ್ಷನ್ ಇಲ್ತ್ಯಾ. ಬೆಣ್ಣು ಹತ್ಕೋತ ನಮ್ಮ ಬಸ್ ಸ್ಟ್ಯಾಂಡಿಂದ ಅಗಸ್ಯಾವಳು ನಮ್ಮ ಮನೆ. ಒಂದು 20 ಊರಾಗೆಲ್ಲ ಮಂದಿ ಕಲಪ್ ಗುಡಿಯಾಗಿಡಾಗೆಲ್ಲ ಕೂತಿದ್ರು. ದೊಡ್ಡ ಸುದ್ದಿ ಆಗಿತ್ತು ಅದು. ಒಳಗೆ ನಾ ಇದಕ್ಕೆ ಹೋಗ್ತೀನಿ, ಇನ್ನು ನಮ್ಮ ಮನೆ ಇಷ್ಟು ನಮ್ಮ ಅಷ್ಟಿತ್ತು ಗಾದ್ಲಿ ಐತೆ ಅಲ್ಲ. ಮನೆಯಾಗ ಒಂದು 50 ಮಂದಿ ಹೆಣ್ಮಕ್ಳು ಅಳುವುದು ಹೊಯ್ಕೊಳ್ಳೋದನ್ನ ನಾ ಹೆದರಿ ನಮ್ಮ ಅವ್ವ ಸತ್ಲ ತಿಳ್ಕೊಂಡು ಹೇಳಿ ಓಡೋಕಿನಿ. ಮಂದಿ ಕುಂದಿಸ್ಕೊಂಡು ಕಂಬ ಕೂತಾಳ, ಬಂದು ನೋಡಿ ಅಪ್ಪ ಅಂತ ಅಳೋದು ಕರೋದು ಎಲ್ಲ ಮಾಡಿದ್ರು. ಮಾಡಿದ ನಂತರ ಆಯ್ತಮ್ಮ ನಾ ಚುನಾವಣೆ ನಿಲ್ಲಂಗಿಲ್ಲ, ನಿನ್ಕೇನು ದೊಡ್ಡ ಸುಮ್ಮನೆ ನಿಲ್ಲ ಅಂದರು. ಹಂಗೆ ಹ್ಞೂ ಅಂದೆ ತಂದೆ. ನೀನು ನಂಬಂಗಿಲ್ಲ ಅಂದ. ಹೊಲ ಎಲ್ಲ ನಿನ್ನ ಹೆಸರಿದಾವೆ, ನನ್ನ ಹೆಸರಿಂದ 5 ಎಕರೆ ಹೊಲ ಐತಿ, ಅದನ್ನೂ ಇಲ್ಲೇ ಬರೆದು ಕೊಟ್ಟರು ಅಂತ ಹೇಳಿ. ಇಲ್ಲ ಅಂದ. ಇಲ್ಲ ಕಡೆಗೆ ನೋಡು ಸಮಾಧಾನ ಹಾಕಿಲ್ಲ, ಇಷ್ಟು ಹೇಳಿ ನನಗದು. ನೀನು ನನಗೆ ಕೈ ಮೇಲೆ ಕೈ ಹಾಕೋದು. ಕೈ ಮೇಲೆ ಕೈ ಹಾಕಿದೆ. ಇಲ್ಲ ಚುನಾವಣೆ ನಿಲ್ಲಂಗಿಲ್ಲ, ನಿನ್ನ ಮಾತು ಮೀರಂಗಿಲ್ಲ ಅಂತೇಳಿ ಆಯ್ತೆಲ್ಲ ಮಾಡಿ ಅವತ್ತೊಂದು ದಿವ್ಸ ಊರಾಗಿದ್ದ. ರಾತ್ರಿ 2 ಗಂಟೆ ಮೇಡಮ್ ಮಾತಾಡ್ಕೋದು ಕುಂತೆ ನಮ್ಮ ಅವ್ನ ಕೂಡ. ಏನಾಯ್ತು ಎಂತಾಯ್ತು ಅಂತೇಳಿ. ನಮ್ಮ ನೌಕರಿ ಹೋಗಂಗಿಲ್ಲ, ಚುನಾವಣೆ ನಿಲ್ಲಂತಿದ್ವು, ಚಲೋ ಇತ್ತು, ನಿಲ್ಬೇಕಂದಿದ್ದೆ. ಬೇಡ ಅಂದ. ಆಯಿತು. ಮರುದಿವ್ಸ ಮತ್ತೆ ಬಂದೆ. ಬಂದ ನಂತರ ಇಲ್ಲೇ ರಾಯಚೂರ ಗಡ್ಡಿ ಪೂಜಾರವರು, ಹಳ್ಳದಂತೊಬ್ಬರು ದಾವಣಗೆರೆ ನಮ್ಮೂರವರು ಎಲ್ಲ ಕೂಡ ನಮ್ಮನ್ನು ಶಿವಮೊಗ್ಗ ಕರ್ಕೊಂಡು ಹೋಗಿದ್ರು. ನಾನು ನಿಲ್ಲಂಗಿಲ್ಲ ಅಂದೆ. ಏನು ರೀ ಇಷ್ಟೆಲ್ಲ ಪೇಪರ್ದಾಗ ಬಂತೆಲ್ಲ ನಮ್ಮ ಮರ್ಯಾದೆ, ಸಂಘದ ಮರ್ಯಾದೆನು. ನಾಳೆ ನಿಮ್ಮಿಂದ 1000 ಜನ ಭಿಕ್ಷಾ ಬೇಡೋದಾಕತಿ, ಹುಡುಗಾಟಿಕೆ ಮಾಡ್ತೀನಿ ಅಂದ. ಇಲ್ಲ ಹಿಂಗೆ ಅಂದು. ಅದೆಲ್ಲ ಕೇಳಂಗಿಲ್ಲ ರೀ ಅಂದರು. ಅಲ್ಲಾರ ನಮಗೆ ಹೋಗ್ತೀವಿ, ಏನು ಮಾಡ್ಬೇಕು. ಮತ್ತು ನಮ್ಮ ಊರಿಗೆ
ಪೋಸ್ಟ್ ಮನ್ ಶಂಕರಪ್ಪ ಇದ್ದಿದ್ದ ಉದ್ಪುಡಿ, ಅವ್ನು ಫೋನ್ ಮಾಡಿ ಊರನವ್ರು ಕರೆದು ಸುಧಾಕರ್ತ ಹಿಂಗೈತಂದ. ಆತ ಅವಾಗ ಹೇಳಂಗಿಲ್ಲ, ನಾವು ದೇವ್ರ ಹೆಸರು ಮೇಲೆ ನಿಂತುಬಿಡು, ಪೇಪರ್ ಒಟ್ಟ ನಿನ್ನ ಇದು ಆಗಿ ಮಾಡಿ ತರಂಗಿಲ್ಲ ಅಂತ ಹೇಳ್ಬಿಟ್ರು. ಪೇಪರ್ ಒಟ್ಟು ಆ ಕಡೆಯಿಂದ ಪಂಚಾಯತಿಗೆ ಹಿಡಿದ್ಬಿಟ್ಟು ಗೌಡ್ರ ಮನ್ಯಾಗ ವಕೀಲ ಮನ್ಯಾಗ ಇದ್ದು ಅಲ್ಲೇ ಓದಿ ಅಲ್ಲೇ ಇಡ್ತಿದ್ರು. ಸೊ ನಿಂತೀವಿ, ನಾಮಿನೇಷನ್ ಕೊಟ್ಟು ಎಲ್ಲ ಆಯ್ತು. ಪೇಪರ್ದಾಗ ಬರೋದಲ್ಲ ಬರತ್ತೆ ಸರ್. ಬಂದ್ರೆ ಆಕಿಗೇನು ಗೊತ್ತಾಗಲಿಲ್ಲ, ಅಷ್ಟು ಇದ್ರಾಗ ಇಟ್ಟಿದ್ವಿ ಆಕಿನ. ಮುಂದೆ ಬಳ್ಳಾರಿ, ರಾಯಚೂರು, ಶಿವಮೊಗ್ಗ, ಹಳೆ ಧಾರವಾಡ 4 ಜಿಲ್ಲಾ. ಕೋಣಂದು ಲಿಂಗಪ್ಪ ಕಾಂಗ್ರೆಸ್ ಕ್ಯಾಂಡಿಡೇಟ್, ಕೋಚ್ ಬಸಪ್ಪ ರಿಟೈರ್ಡ್ ಜಡ್ಜ್. ಆಮೇಲೆ ಕೆ ಮಲ್ಲಪ್ಪ ಅಂತೇಳಿ DPI ವಾಲಂಟಿ ರಿಟೈರ್ಮೆಂಟ್ ತೊಗೊಂಡಿದ್ದ ಅವ. ಆಮೇಲೆ ಗೋವಿಂದಪ್ಪ ಅಂತ ಶಿವಮೊಗ್ಗದ, ಬಸನಗೌಡ ಒಬ್ಬ, RT ಮಜ್ಗಿ, 7 ಮಂದಿ ಚುನಾವಣೆ ನಿಂತಿದ್ರು. ನಾನು ರಾಯಚೂರು ಶಿವಮೊಗ್ಗ ನೋಡಿರಲೇ ಇಲ್ಲ. ಇಲೆಕ್ಷನ್ ನಾಮಿನೇಷನ್ ಕೊಡೋಕೆ ಹೋದಾಗ ಫಸ್ಟ್ ಶಿವಮೊಗ್ಗ ಅದು ಹೆಡ್ ಕ್ವಾರ್ಟರ್ಸ್. ಆಮೇಲೆ ಎಲ್ಲ ಆಯಿತು, ನಾಮಿನೇಷನ್ ಕೊಟ್ಟಿವಿ, ಎಕ್ಸೆಪ್ಟ್ ಆಯ್ತು, ಎಲ್ಲ ಆಯ್ತು, ಮುಗಿತು. ಮುಗಿದ ನಂತರ ಮುಂದೆ ಕ್ಯಾನಸ್ಕೋಬೇಕಲ್ಲ, ಬಿಲ್ಲೆ ಅಂತ ಸ್ವೀಟ್ ಮಾಡಿನವ್ರದಲ್ಲಿ ಇಲ್ಲಿ ಅವೊಂದು ಕಾರ್ ಕೊಟ್ಟ ನಮಗೆ, MYW 9009. ಅದು ನಮ್ಮ ಸ್ನೇಹಿತ ಸ್ಪೋರ್ಟ್ಸ್ ಇವರು ಫ್ರೆಂಡ್ಸ್ ನಾವು. ಕಾರ್ ಕೊಟ್ಟ. ಮತ್ತು ಹೇಳ್ಬಾರ್ದು, ನಿಮ್ಮ DR ಪಾಟೀಲ್ ಗಿಟ್ಲೆಲ್ಲ ಅವ್ರು ಎಲೆಕ್ಷನ್ 70 ಹಿಡ್ದಾಗ ಹೆಲ್ಪ್ ಮಾಡಿ ಒಂದು 5,000 ರೂಪಾಯಿ ಕೊಟ್ಟರು. ದೇಸಾಯಿ ಅವರು, ಅಣ್ಣಿಗೇರಿ ದೇಸಾಯಿ ಎಲ್ಲ ಕೊಟ್ಟರು. ಒಂದು ಡಿಸೋಟ ಕಾರ್ ಇತ್ತು, ಅದು ಮೋಹನ್ಗೌಡನ ಕಾರ್ ಅಂತ. ಈ ದೇಸಾಯಿ ನಮ್ಮ ಡ್ರೈವರ. ಅಡ್ಡಾಡ್ಕೊತ ಹೊಂಟಿವಿ ಕಡೆಗೆ ರಾಯಚೂರಿಗೆ ಹೋದ್ವಿ. ರಾಯಚೂರಾಗ LVD ಕಾಲೇಜ್ ಇರ್ತಿತ್ತು ಅಲ್ಲಿ. ಅಲ್ಲಿ ಒಬ್ಬ ನೈಡೋತ್ ಪ್ರಿನ್ಸಿಪಾಲ್ ಇದ್ದ, ಗಿಡ್ಡ ಟೈ ಕಡೆ, ಅವಾಗಿನ ಕಾಲ ಹಂಗಿತ್ತಲ್ಲ. ನಾವು ಬಡ ಹೋಗಿ, ನಮಸ್ಕಾರ ಸರ್, ನಾವು ಎಲೆಕ್ಷನ್ ನಿಂತೀವಿ ರೀ ಅಂದೆ. ಗೆಟ್ ಔಟ್ ಅಂತಂದು. ಗೆಟ್ ಔಟ್ ಬೆಲ್ ಮಾಡಿ, ಅವ್ನು ಯಾರು ಬಿಟ್ಟರು ಒಳಗೆ, ಇವನು ಸರ್ ಬಂದ್ರಿ ಅವರು, ಗೆಟ್ ಔಟ್, ಸಿಟ್ ದೇರ್, ಐ ವಿಲ್ ಕಾಲ್ ಯು. ಆಮೇಲೆ ಬೆಲ್ ಆದ ಕೂಡಲೇ ಕರೆದ, ಕಾಲ್ ಇವ್ರ ಕ್ಯಾಂಡಿಡೇಟ್ ಅಂದ. ಇಂಗ್ಲೀಷ್ನೋ ಕನ್ನಡ. ಸರ್ ನಾನೇ ರೀ ಅಂದೆ. ಕೆಳಗಿನಿಂದ ಮ್ಯಾಲ್ ಮಾಡಿ ನೋಡಿದ, ಅವ್ನು ಫೋಟೋ ತೋರಿಸ್ನವಾಗಿದ್ದೆ, ಹಂಗೈತೆ. ಯು ಆರ್ ಎ ಕ್ಯಾಂಡಿಡೇಟ್. ಹೌದು ಸರ್. ಹ್ಯಾವ್ ಕಂಪ್ಲೀಟೆಡ್ 30 years? ಹೌದು ಸರ್. ಓಕೆ ಬೆಲ್ ಮಾಡಿದ, ಕರೆದ, ಹೋಗಿ ಸ್ಟಾಪ್ಗೆ ಭೇಟಿ ಮಾಡಿಸಂದ. ಸ್ಟಾಪ್ಗೆ ಹೋದೆ. ಅಲ್ಲಿ ಒಂದಿಷ್ಟು ಹಳೆ ಮಂದಿ, RG ವಾಲಿ, ವೀರೇಂದ್ರ ಪಾಟೀಲ್, SR ಬೊಮ್ಮಾಯಿ, ಇವ್ರದ್ದೆಲ್ಲ ಕಾಲಿನ ಮಂದಿ, ಅದೆಲ್ಲ SI ಶೆಟ್ಟಿ ಇವರೆಲ್ಲ. ಆಮೇಲೆ ಅಲ್ಲಿ ಹೋದ್ವಿ, ಒಂದು 50 ಮಂದಿ ಸ್ಟಾಪ್ ಇತ್ತು ಅಲ್ಲಿ. ಕೆಲವ್ರು ಇಲ್ಲ ಹುಡುಗಿ ಅಡ್ಡಿ ಇಲ್ಲ, ಎಲ್ಲ ಹೋರಾಟ ಮಾಡ್ತಾರೆ. ಪೇಪರ್ದಾಗ ಬರಾಗ್ತಿದ್ದು ಆಗಲೇ ನಿಮ್ದು ಹೋರಾಟ ನಡೀತಲ್ಲ, 5 ವರ್ಷ ಹೋರಾಟ ನಡೀತಿತ್ತು. ಅಡ್ಡಿ ಇಲ್ಲ, ಎಲ್ಲರೂ ಚುನಾವಣೆ ಬರ್ತಾರೋ ಹೋಗ್ತಾರೋ, ಯಾರಿಂದ ಇದು ಮಾಡೋಲ್ಲ, ಇವನ ಮೇಲೆ ನಂಬಿಕೆ ಇಡು, ಅಡ್ಡಿ ಇಲ್ಲ ತಂದು ಅಂದ್ಕೂಡ ಎಲ್ಲರೂ ಹಿಂಗಂತಾರೆ. ಚುನಾವಣೆ ಬರೋ ಬಂದ್ಕೂಡ ಹಂಗಪ್ಪ ಯಾರಿಗೂ ಓಟ್ ಹಾಕೋದು, ಇವಂಗೊಬ್ಬ ಹಾಕೋಣ ಅಂತ. ಅಲ್ಲೇ 80% ನನ್ನ ಪರವಾಗಿ, 20% ಶೆಟ್ರ್ ಪರವಾಗಿ. ನಾವು ಹಾಕೋದಿಲ್ಲ ರೀ, ನಾವೆಲ್ಲ ಶೆಟ್ರಿಗೆ ಹಾಕೋರು, ನಾವು ಹಳೆ ಮಂದಿ ಇವರು ಸಂಸ್ಥಾಕಂಗ್ರ ಅದೆಲ್ಲ ಆಯ್ತು. ಹಿಂಗೆ ಎಲ್ಲ ಕಡೆ ಮುಗೀತಿ. ಮುಗಿದ ನಂತರ ಎಲೆಕ್ಷನ್ ಮುಗೀತು. 23 ಜೂನ್ 1980. 24ಕ್ಕೆ ಕೌಂಟಿಂಗ್ ಇತ್ತು. ಕಾರಿನ ನಾನು ದೇಸಾಯಿ ಒಂದು 7-8 ಮಂದಿ 2 ಕಾರ್ ತೊಗೊಂಡು ಹೊಂಟಿವಿ. ಹರಿಹರಕ್ಕೆ ಹೋದಿವಿ. ಆ ರೇಡಿಯೋ ನ್ಯೂಸ್ ಬಸ್, ಸಂಜಯ್ ಗಾಂಧಿ ಸತ್ ಅಂತೇಳಿ. ಮತ್ತು ಏನಾಗತ್ತೆ ಇಲೆಕ್ಷನ್ ಕೌಂಟಿಂಗ್ ಹೋದಿವಿ. ಹಂಗೆ ಹೋದಿವಿ. ಒಂದು 11:30-12 ಗಂಟೆ ಆಗಿತ್ತು. ಕೌಂಟಿಂಗ್ ನಡೆದಿರಲಿಲ್ಲ. ಎಲ್ಲ ಅವರು ದಿಲ್ಲಿಗೆ ಫೋನ್ ಮಾಡೋಕ್ಕಾದ್ರೆ ವಯರ್ ಇಲ್ಲ. ಕಡೆಗೆ 4 ಗಂಟೆಗೆ ಸಿಗ್ತದೆ. ಅವ್ರು ಹೇಳಿದ್ರು, ಈಸ್ ನಾಟ್ ಮಿನಿಸ್ಟರ್, ಈಸ್ ನಾಟ್ ಪಾರ್ಟ್ ಆಫ್ ದಿ ಗೌರ್ಮೆಂಟ್, ಯು ಡೋಂಟ್ ಸ್ಟಾಪ್ ಕೌಂಟಿಂಗ, ಫಸ್ಟ್ ಕೌಂಟಿಂಗ್ ಮಾಡುವ ಇಲ್ಲಿ ಅಂದ್ರೆ ನಾಳೆ ನೀವು ಇವ್ರು ಹಾಕಿರಿ, ತಪ್ಪುಗಾರ ಹಾಕಿರಿ ಅಂತ ಹೇಳಿದ್ರು. 4 ಗಂಟೆಗೆ ಕೌಂಟಿಂಗ್ ಸ್ಟಾರ್ಟ್ ಆಯ್ತು. ಅವಾಗ ಬೂತ್ ವೈಸ್ ಕೌಂಟಿಂಗ್. 23ಕ್ಕೆ ಎಲೆಕ್ಷನು, 24 ಕೌಂಟಿಂಗ್. ಡಬ್ಬಿ ತಂದು ಅಂಗಡಿ ಅವ್ರು ಕೂಡಿಸಿ ಮಿಕ್ಸ್ ಮಾಡಿ ಏನು ಮಾಡ್ತಿದ್ದಿಲ್ಲ. ಫಸ್ಟಕ್ಕೆ ಇದನ್ನು ತೊಗೊಂಡ್ರು, ಏನು ರಾಯಚೂರು 216 ಓಟ್ ಲೀಡ್ ಆದ ಮಲ್ಲಪ್ಪ ನನಗಿಂತ. ಸೆಕೆಂಡ್ ನಾನು, ಥರ್ಡ್ SI ಶೆಟ್ರ್. ಆಮೇಲೆ ಬಳ್ಳಾರಿ ಬಂತು, ಅಲ್ಲೊಂದು 100-150 ಓಟ್ ಜಾಸ್ತಿ ಅದು. ಆಮೇಲೆ ಶಿವಮೊಗ್ಗ ಬಂತು. ಎಲ್ಲ ಕೂಡಿ 490 ಓಟ್ ಲೀಡ್ ಆದ ನನಗೆ. ರಾತ್ರಿ 10 ಗಂಟೆ ಆಯ್ತು ಕೌಂಟಿಂಗ್. ಅವ್ರು ಹೊಂದಿಸಿ ಮಾಡ್ಬೇಕು, ಲಾಕ್ ಮಾಡಿ ಊಟಕ್ಕೆ ಬಿಟ್ಟರು. ಆಗಲೇ ಮಲ್ಲಪ್ಪಗೆ ತಂದು ಹೂವಿನಾರ ಹಾಕಿ ಪಟಾಕಿ ಹಚ್ಚಿಬಿಟ್ರು. ಇನ್ನೊಂದು ಏನಾಗಿತ್ತಂದ್ರೆ, ನಮ್ಮ ಮನೆಗೆ ಬಂದಿದ್ದು ಮಲ್ಲಪ್ಪ, ಈ ನನ್ನ ಮಗನೂ ಯೋಚನೆವಪ್ಪ ನಿಲ್ಬೇಡ, ಮತ್ತು ನಿನಗೆ ಮುಂದಿರತಿ, ನೌಕರಿ ಬಿಟ್ಟು ಅದಕ್ಕೆ ಹೋಗಿ, ನಾಳೆ ನೌಕರಿನ ತೆಗಿತಾರೆ, ಹಿಂಗೆಲ್ಲ ಅಂದ.
ಅಂದ್ಕೂಡಲೇ ಇಲ್ಲಿ ಬಿಡಿ ಸರ್ ನನಗೆ ಗೊತ್ತಾಯ್ತು, ಏನು ಮಾಡೋಕ್ಕಾಗೋಲ್ಲ ತಂದು. ಅವ ಅಡ್ಡಾಡಕತ್ತಿದ್ದ ಅಲ್ಲಿ 12-15 ಆಗಿತ್ತು. ಎಲ್ಲಿ ಹೊಂಟ್ರಿ ಬಸವರಾಜ್? ಸರ್ ನಾಮಿನೇಷನ್ ಕೊಡೋಕೆ. ರಾವು ಕಾಲ ಆಯ್ತು ಅಂದ್ರೆ, ಈಗ ಕೊಟ್ಟು ಬರ್ತೀನಿ ರೀ, ನೀವು ಗೆಲ್ರಿ ಸರ್, ನನಗೆ ಆನಂದ ಆಕೈತೆ ಅಂದೆ ನಾನು. ಏನಪ್ಪ ನೀವು, ನಿಮಗೇನು ಆವಾಗ ಹೇಳಿ ಕೇಳಿ ಈಗ ನಿಮ್ಮ ಮರ್ಜಿಯಪ್ಪ ಅಂದ. ಕುಂಬ್ರಿದ್ದಂಗೆ ಅದೇ ನೀವು ಅಂತ. ನಿಮ್ಮ ಮರ್ಜಿ ಅಂದ ಹೋದ್ವಿ ನಾಮಿನೇಷನ್ ಕೊಟ್ಟಿವಿ, ಬಂದ್ವಿ. ಬಂದೆಲ್ಲ ಅಲ್ಲಿ ಬೃಂದಾವನ ಒಂದು ಹೋಟ್ಲ್ ಇತ್ತು, ಅಲ್ಲಿ ಇಳ್ಕೊಂಡಿದ್ವಿ. ಬಂದು ಎಲ್ಲರೂ ಕುಡಿದ್ರು. ಶಿವಮೊಗ್ಗ ಬಂದು ಅವಾಗೆಲ್ಲ ಸ್ವಲ್ಪ ಅಸೋಸಿಯೇಷನ್ ಎಲ್ಲ ಸ್ಟ್ರಾಂಗ್ ಆಗಿತ್ತು. ಮಂದಿ ಕುಡಿದೆಲ್ಲ ಮಾಡಿಲ್ಲ ನಾಮಿನೇಷನ್ ಕೊಟ್ಟಿವಿ. ಕೊಟ್ಟ ನಂತರ ನೆಕ್ಸ್ಟ್ ಡೇ ಸ್ಕೂಟ್ನಿ ಇತ್ತು. ಸ್ಕೂಟ್ನಿ ಒಳಗೆ ಓಕೆ ಆಯಿತು, ಬಂದ್ವಿ. ಬಂದ ನಂತರ ಶುರು ಮಾಡಬೇಕಲ್ಲ, ಮೀಟಿಂಗ್ ಕರೆದ್ವಿ ಎಲ್ಲ ಜಿಲ್ಲಾ ವೈಸ್. ಮೊದಲು ನಮ್ಮ ಸಂಘದ ಮೀಟಿಂಗ್ ಕರೆದ್ವಿ, ಎಲ್ಲ ಸಪೋರ್ಟ್ ಮಾಡಿದ್ವಿ. ಆಮೇಲೆ ಕಾಲೇಜ್ ಟೀಚರ್ ಕರೆದ್ವಿ, ಯೂನಿವರ್ಸಿಟಿ ಎಲ್ಲ ಮಾಡಿ ಸೆಟ್ ಮಾಡಿ ಗ್ರೂಪ್ 4 ಟೀಮ್ ಮಾಡಿ ಎಲ್ಲ ಕಡೆ ಅಡ್ಡಾಡಕತ್ತಿದ್ದ ಕೂಡಲೇ ಎಲ್ಲ ಕಡೆ ಸ್ವಲ್ಪ ರೆಸ್ಪಾನ್ಸ್ ಚಲೋ ಇತ್ತು. ಮತ್ತು ಇವ್ರು ಯಾರೇನು ಮಾಡಿದಾರಲ್ಲ, ಅದು ಏನು ಹೋರಾಟ ಮಾಡಿದ್ರು ಸುಮ್ಮನೆ ಎಲ್ಲರೂ ಹೋಗಿ ಲಕ್ಸರಿಯಾಗಿ ಅವರು. ಆಮೇಲೆ ಚುನಾವಣೆ ಆಯ್ತು. 4 ಗಂಟೆ, ಇದು ಬೆಳಗ್ಗಿನ 4 ಗಂಟೆ ರಿಸಲ್ಟ್ ಆಯ್ತು. ಅವಾಗಾಗಿ ನಿಮ್ಮ ಬುಕ್ ಕೊಡ್ತೀವಿ ಅಂತ, ಅದ್ರಾಗೆಲ್ಲ ಎಷ್ಟು ಹೋಟ್ಲೆ ಗೆದ್ದಿವಿ ಅನ್ನೋದು ಅಷ್ಟು ಹೋದಾವ. ಅದು ಆಯ್ತು. ಫಸ್ಟ್ ರೌಂಡ್ನಾಗ ಆಗಲಿಲ್ಲ, ಸೆಕೆಂಡ್ ರೌಂಡ್ ಆಗಲಿಲ್ಲ, ಥರ್ಡ್ ರೌಂಡ್ ಆಗಲಿಲ್ಲ, ಫೋರ್ತ್ ರೌಂಡಿಗೆ ಬಂದು ನಾ ಎಲೆಕ್ಟ್ ಆದೆ. ಅವಾಗೆಲ್ಲ 1900 ಓಟೇನೋ ಬಿದ್ದು ನನಗೆ. ಅವರಿಗೆ 1200-1500 ಬಿತ್ತು. ಒಟ್ಟು 4 ಗಂಟೆಗೆ ರಿಸಲ್ಟ್ ಡಿಕ್ಲೇರ್ ಆಯ್ತು. ಆ ಸರ್ಟಿಫಿಕೇಟ್ ಕೊಟ್ಟರು. ಆ ಸರ್ಟಿಫಿಕೇಟ್ ತೊಗೊಂಡಾಗ ನನಗೆ MLC ಆದ್ನಿ ಅನ್ನೋದು ಗೊಬ್ಬರ ಆಗಲಿಲ್ಲ. ಜೋಲಿ ಹೋಗಿ ಒಂಥರ ಇದಾಗಿ ಬಿದ್ದುಬಿಟ್ಟೆ ಅಲ್ಲಿ. ಅಂದ್ರೆ ನಾವು ಬರೇ ಮತ್ತಿ ಕಟ್ಟಿ MLA ಇದ್ದ, ಅವ್ನ ರೂಮ್ನಾಗಿರೋದು, ನಾಯಕತ್ವ ಒಬ್ಬ ಕೋಕಾಗದ MLA, ಅವರು ಹೋಗೋರು ಮ್ಯಾಲೆ ಕೂತ್ಕೊಳ್ಳೋರು, ರಾಮಕೃಷ್ಣ ಕಡೆ MI ಗೋರ್ಪಡೆ ಅವರು ಅವೆಲ್ಲ ನೋಡ್ಕೊತ ಅಡ್ಡಾಡಿದ್ವಿ. ಅವರು ಭಾಳ ಮಂದಿ ಸ್ವಲ್ಪ ಪೊಲಿಟಿಕಲಿ ನಾವು ಇದಾಗಿದ್ವಿ, ಅಲ್ಲಿ ಅಡ್ಡಾಡ್ತಿದ್ವಿ. ಮುಂದೆ ನಾವು ಆದ ನಂತರ ನಮಗೊಂದು ರೂಮ್ ಕೊಟ್ಬಿಟ್ರು, 402. 20 ಮಂದಿ ಬಂದಿದ್ರು ನಾನು ಕೂಡ. ಇವ್ರಿಗೆಲ್ಲ ಗೆಸ್ಟ್ ರೂಮ್ ತೊಗೊಂಡೆಲ್ಲ ಮಾಡಿ ಎಲ್ಲ ಇದ್ದು. ಜುಲೈ 3, 1980 ಓದ್ ತೊಗೊಂಡೆ ನಾವು. ಬಸವರಾಜ್ ಸರಿ ಸಭಾಪತಿ ಇದ್ಲು. ಓದ್ ತೊಗೊಂಡು ಎಲ್ಲ ಆಯ್ತು. ಆದ ನಂತರ 3ನೇ ತಾರೀಕು ಓದ್ ತೊಗೊಂಡು 9ನೇ ತಾರೀಕು ನಾನು ಪೂಜಾರಿ ಇಬ್ಬರು ಹೋಗಿದ್ದೆ ಆರಿಸಿ. ತಮ್ಗಳು ಹೊಸ ಬಂದ್ರೆ ಯಾರು ಮಾತಾಡ್ರು, ಆಕೆ ಹಿಂಗೆ ಯಾರು ಮಾತಾಡಪ್ಪ ಹೊಸ ಬಂದಿರಿ ಮಾತಾಡ್ರು ಅಂದ್ಲು. ಪೂಜಾರ ಸ್ವಲ್ಪ ಮರಾಠಿ, ಕನ್ನಡ ಬರ್ತಿದ್ದಿಲ್ಲ ಚೆನ್ನಾಗಿ. ನಾನು ಎದ್ದೆ, ಮಾತಾಡಬೇಕಂತ ಇದ್ರು, ಮಾತಾಡಿದೆ. 10 ನಿಮಿಷ ಮಾತಾಡಿದೆ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಪರಿಷತ್ನಾಗ ಕತ್ತಲು ಲೈಟ್, ನನಗೆ ಇಷ್ಟೆಲ್ಲ ಇದು ಲೈಟ್ನ ಕಂಡಿದ್ದಿಲ್ಲ, ಕತ್ತಲಾಗಿಬಿಡ್ತು. ಟೀಚರ್ಸ್ ಬಗ್ಗೆ ಮಾತಾಡಿದೆ, ಸಮಸ್ಯೆ ಏನು ಹೆಂಗೆ ಹಿಂಗೆಲ್ಲ ಮಾತಾಡಿದೆ. ಅಡ್ಡಿಲ್ ಬಿಡೋ, ಬೇಸ್ ಚಲೋ ದೀಪ, ಚಲೋ ಮಾತಾಡಿದೆ ಅಂದು ಆಯ್ತು. ಆಮತ್ತೆಲ್ಲ ಆದ ನಂತರ ಮುಂದೆ ಎಲ್ಲರೂ ಕೂಡಿದ್ವಿ, ಊಟ ಮಾಡಿದ್ವಿ. ಎಲ್ಲರೂ ಬಂದರು ಊರಿಗೆ. ನಮ್ಮ ರೂಮ್ನಾಗ ಆದಪ್ಪ ಕೊಡುತ್ತ ನಿಮ್ಮ ಹುಲ್ಕೊಡ ಇಬ್ಬರು ಇದ್ವಿ. ಇದ್ದ ಕೂಡಲೇ ಅವನು ಅಬ್ಸರ್ವ್ ಮಾಡ್ಕೊತಿದ್ದ. ನಾನು ಅವಾಗ HK ಪಾಟೀಲ್ ಎಲ್ಲ ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರು. ಅವಾಗೇನು ಇದಿರಲಿಲ್ಲ ಅಷ್ಟ. ಮುಂದೆ ಎಲ್ಲ ಆದ ನಂತರ 9ನೇ ತಾರೀಕಿದ್ದು. 10ನೇ ತಾರೀಕು ಬೆಳಗ್ಗೆ 5:15 ಎದ್ದು ಬಾತ್ರೂಮ್ಗೆ ಹೋಗಿ ಬಂದೆ. ಆದಪ್ಪಗೌಡ ಬಂದು ನನ್ನ ಕಡೆ, ಸರಿ ಯಾಕೆ ಮೈಯಾಗ ಆರಾಮಿಲ್ಲ ಏನು? ಇಲ್ಲ ಆರಾಮೈತೆ ಅಂದೆ. ತಲೆ ಗಿಲಿ ಎಲ್ಲ ಮುತ್ತು ನೋಡಿ ಜ್ವರ. ಏನಿಲ್ಲ ಅಲ್ರಿ. ಇಲ್ಲ ಯಾಕ್ರಿ? ಏನಿಲ್ಲ ರೀ, ನನಗೆ ಕನಸ್ನಾಗ ಆದಂಗೆ ಆಯ್ತು. ನಾ MLC ಆದದ್ದು ಹೆಂಗೆ ಟೀಚರ್ಸ್ ನನಗೆ ಓಟ್ ಹಾಕಿರ್ಬೇಕು 10 ಸಲ. ಸಾಕಾಗೈತೆ. ಇದು 4 ಜಿಲ್ಲಾದವರು ಹೆಂಗೆ ನಾನು ಏನು ನೋಡಿ ಓಟ್ ಹಾಕಿದ್ದಾರೆ. ಅವ್ರು ಹೇಳಿದರು, ಹೊರಟ್ಟಿಯವ್ರ ನಿಮ್ಮ ಮ್ಯಾಲೆ ನಂಬಿಕೆ ಭಾಳ ಟೀಚರ್ಸ್, ಈ ನಂಬಿಕೆ ಕಳ್ಕೊಬೇಡ್ರಿ. ಇದು ಒಂದೇ ಸರಿ ಅಲ್ಲ ನಿಮ್ಮದು, ಹಗಲೆಲ್ಲ ಆರಿಸಿ ಬರ್ಬೇಕು ನೀವು. ಟೀಚರ್ಸ್ನ ಒಟ್ಟು ಬಿಡಬೇಡ್ರಿ. ಭಾಳ ಎಮೋಷನ್ ಆಗಿದ್ದೆ. ನೋಡ್ರಿ ಕೈ ಕೊಡ್ರಿ ಅಂದೆ. ಕೈ ಮೇಲೆ ಕೈ ಇಟ್ಕೊಂಡು ಪ್ರಾಮಿಸ್ ಮಾಡ್ತೀನಿ ನಿಮಗೆ ರೀ, ಆ ಜಾತಿ ಮಾಡೋಂಗಿಲ್ಲ, ಪಕ್ಷ ನೋಡೋಂಗಿಲ್ಲ, ಯಾರು ನಮ್ಮ ಮನೆಗೆ ಬರ್ತಾರೆ ಎಲ್ಲ ಹೆಲ್ಪ್ ಮಾಡ್ತೀವಿ, ಬೇಕಾದಂಗೆ ಇರಲಿ ಟೀಚರ್ಸ್ ಹೆಲ್ಪ್ ಮಾಡ್ತೀವಿ. ಅದಕ್ಕೆ ಕಮಿಷನರ್ ಆಫೀಸು, DDP ಆಫೀಸು, MS ಬಿಲ್ಡಿಂಗು, ಮಿನಿಸ್ಟರ್ ಆಫೀಸು ಫೈಲ್ ತೊಗೊಂಡು ಕರ್ಕೊಂಡು ಹೋಗಿದ್ನಲ್ರಿ ಎಲ್ಲರೂ. ಕರ್ಕೊಂಡು ಹೋಗಿ ಮತ್ತು ಎಲ್ಲರಿಗೂ ಕೆಲಸ ಪಾಪ್ಯುಲರ್ ಆಗಿಬಿಟ್ರಿ. ಪಾಪ್ಯುಲರ್ ಆಗಿ ಜನ ಎಲ್ಲ ಲೈಕ್ ಮಾಡಿದ್ರು ನಮ್ಮನ್ನು. ಮುಂದೆ 86ಗೆ ಎಲೆಕ್ಷನ್ ಬಂತು.
ಸರ್ ಅವ್ವಾರ ಕತೆ ಏನಾತ್ರಿ ನೀವು ಹಿಂಗೆಲ್ಲ ತ್ರಾಸ ಮಾಡ್ಕೊಂಡು ನಿಂತಿದ್ರು ಹಾಂ ಅದು ಆಯ್ತು. ಅವ್ವಾರಿಗೆ ಹೋಗಿ ಹೇಳಿದ್ರಿಲ್ಲ ಸರ್? ಕಡೆಗೆಲ್ಲ ಆದ ನಂತರ ಗೆದ್ದ ನಂತರ ಊರಿಗೆ ಹೋದ್ವಿ. ಊರಿಗೆ ಹೋಗಿ ಒಂದು 2 ಕಾರ್ ಗೆದ್ದ ಮರುದಿನ ರಿಸಲ್ಟ್ ಆದ ಮರುದಿವಸ ಹೋದ್ವಿ ಊರಿಗೆ, ದೇವ್ರಿಗೆ ಹೋಗೋಣ ಅಂತೇಳಿ. ಅಡು ಎಲ್ಲ ಪೇಪರ್ ಬಂದಿತ್ತು. ನಮ್ಮ ಅವ್ಗೆ ಹೇಳಿದ್ರು, ಏನಿಲ್ಲ ಈಗ ಗೆದ್ದಾಣ ಚುನಾವಣೆಗೆ ಅಂತಂದು. ಏನು ಸುಮ್ಮನೆ ಹೇಳ್ತಂದು ಹೋದ್ವಿ ನಾವು. ಹೋಗೋಣ ಮತ್ತು ನೋಡುವ, ನೀವು ವಚನ ಕೊಟ್ಟಿದ್ನಿ ನಿಲ್ಲಬಾರ್ದು ಅಂತೇಳಿ, ಕ್ಷಮಾ ಮಾಡು, ಹಿಂಗೆ ಬಂತು ಚುನಾವಣೆ ಗೆದ್ದೀನಿ, ನಾ ಏನು 10 ರೂಪಾಯಿ ಖರ್ಚು ಮಾಡಿ ಎಲ್ಲ ಮಂದಿ ಕೊಟ್ಟಾರ, ಏನು ತಲೆ ಕೆಡಿಸ್ಕೊಬೇಡ ಅಂತೇಳಿ ಕೂತ್ಕೊಂಡೆ ಕೂಡ. ಸುಮಾರ್ಲು ಸಮಾಧಾನ ಇರಲಿಲ್ಲ ಆಕೆಗೆ. ಆಯ್ತು ಅಂತ ಹೇಳಿದ್ಲು. ಆದ ನಂತರ ಮುಂದೆ ಎಲ್ಲ ಆದ ನಂತರ ಅಲ್ಲಿ ಊರ ಸತ್ಕಾರ ಮಾಡಿದ್ರು, ದೊಡ್ಡ ಕಾರ್ಯಕ್ರಮ ಮಾಡಿದರು. ಕಾರ್ಯಕ್ರಮ ಮಾಡಿ ಬರ್ತಾ ಹಂಗೆ ನಮ್ಮ ಅವ್ನ ಇಲ್ಲಿ ಕರ್ಕೊಂಬಂದ್ವಿ. ಹುಬ್ಬಳ್ಳಿಗೆ ಬಂದು ಮನೆಗೆ ಒಂದು ತಿನ್ಸಿದ್ವಿ, ಎಲ್ಲ ಮಾಡಿದ್ವಿ. ಮಾಡ್ಕೋತ ಸರ್ 80 ಚುನಾವಣೆಗೂ 86 ಚುನಾವಣೆಗೂ ವಾತಾವರಣ ಏನು ಹೇಳ್ತೀನಿ. ಯಾಕಂದ್ರೆ ನಿಮ್ಮ ಫ್ರೆಂಡ್ಸ ನಿಮ್ಮನ್ನು ಗೆಲ್ಸಿದ್ರು. ಹೇಳ್ತೀನಿ. 86ಕ್ಕೆ 82ಕ್ಕೆ ಏನು ಮಾಡಿದ್ರು ಗೊತ್ತೇನ್ರಿ, ನಮ್ಮ ರಾಯಚೂರ ಹೋಗಿ ಮಂಗಳೂರು ಎಲೆಕ್ಷನ್ ಅಂತ ಕರಂಬಳಿ ಸಂಚೆಟ್ಟಿ ವಿರುದ್ಧ ತಲೆ ಕೆಟ್ಬಿಡ್ತು ಎಲ್ಲರದು ಎಲೆಕ್ಷನ್. ನೀವು ಗೆದ್ದದ್ದು ನೋಡಿ ನಾವು ಅದ್ರ ಗೆಲ್ತಿದ್ವಲ್ಲ ಅಂತೇಳಿ ಆಯಿತು. ಆಮೇಲೆ 84ಕ್ಕೆ ಎಚ್ ಕೆ ಪಾಟೀಲ್ ವಿರುದ್ಧ ನಿಂತುಬಿಟ್ಟ ರಾಯಚೂರು. ಅವಾಗ ನಮ್ಮ ಸಂಘ ಈ ಕಡೆ ಎಚ್ ಕೆ ಪಾಟೀಲ್ ನಮಗೆ ದೊಡ್ಡ ನಮ್ಮ ಸಂಘದ ಪರವಾಗಿ ಮಾಡಿದ್ವಿ. ಎಚ್ ಕೆ ಪಾಟೀಲ್ ನಮ್ಮೆಲ್ಲ ವಿರುದ್ಧ ಅದು. 86ಗೆ ನಮ್ಮ ವಿರುದ್ಧ ಮಾಡಿದವು. ಆದ್ರೆ ಕೆಲಸ ಮಾಡಿದ್ನಲ್ಲ, ಫಸ್ಟ್ ರೌಂಡಿಗೆ ಆರಿಸಿ ಬಂದುಬಿಟ್ಟು 86ದಾಗ ಸರ್. 80 ಹೈಯೆಸ್ಟ್ ಅಂದ್ರೆ ಅವಾಗೆಲ್ಲ ಹಳೆ ಕ್ಯಾಂಡಿಡೇಟ್ ಎಲ್ಲ ಹೋದ್ರಲ್ಲ ಸರ್. ಇಲ್ಲಿ 1980 ನೋಡಿ, ಒಟ್ಟು ಮತಗಳು 5045 ಅವಾಗ. ಚಲಾಯಿಸಿದ ಮತಗಳು 3938. ಕುಲಗಟ್ಟೆ ಮತಗಳು ಬಸವರಾಜ ಹೊರಟ್ಟಿ 1903 ನನಗೆ ಓಟ್. ಗೆಲುವಿನ ನಂತರ 6649. ಚಲೋ ಲೀಡ ಬಂದು ಸರ್, 649 ಮಂದಿ. ಎರಡನೇದ್ರಾಗ ನೋಡಿ 8813, 8083. ಆಮೇಲೆ ಚಲಾಯಿಸಿದ ಮತಗಳು 6596. ನನಗೆ 3426. ಗೆಲುವಿನ ನಂತರ 2398. ಆಮೇಲೆ ಆರ್ ಕೆ ಕೊಪ್ಪರ್ ನಿಂತಿದ್ದ, ಎಚ್ ಕೆ ಪಾಟೀಲ್ ಕ್ಯಾಂಡಿಡೇಟ್. ಅವಾಗ 1028. ಗಲಗಲಿ ಅಂತೇಳಿ ಅವ್ನು ಬಿ ಜೆ ಪಿ ನಿಂತಿದ್ದ, ಅವಾಗ 982. ಆಮೇಲೆ ಕಲ್ಲೈನ ಮಠ ನಿಂತಿದ್ರು ನಮ್ಮ ಸಂಘದ ಅಧ್ಯಕ್ಷರು, 754. ಪಾಂಡುರಂಗ ಪಾಟೀಲ್ 101. ಇದು 86. ಫಸ್ಟ್ ರೌಂಡಾಗೆ ಗೆದ್ದುಬಿಟ್ಟೆ ನಾನು. ಅವಾಗ ಆಯ್ತಲ್ಲ. ಆಮೇಲೆ 92ದಾಗ 8770 ಓಟು. ಅವಾಗ ಗೆಲುವಿನ ನಂತರ ಅವಾಗ 3016 ಹೆಚ್ಚಾಕೊಂತ ಬಂದು ಸರ್. 3016. ಕೆ ವಿ ರಾಯಚೂರು ಅವಾಗೂ ನಿಂತಿದ್ದ 1700. ಎಮ್ ಎಸ್ ಪಾಟೀಲ್ ಅಂತ ನಿಂತಿದ್ದ 446. ಜಾನಿ ತೊಗೊಂಡ 25. ನಾಗರಾಜ್ ಹಳ್ಳಿ ತೊಗೊಂಡಿದ್ದ ಅಂಜಮಣದ, ಅವಂಗೆ 16 ಓಟು. 16 ಓಟು ಇರೋದು. ಆಮೇಲೆ ಮುಂದೆ 98 10,335 ಓಟು. ಅವಾಗ ನನಗೆ 6,253 ಓಟು. ಗೆಲುವಿನ ನಂತರ 4,496. ಅವಾಗ ಶಿವಪುತ್ರ ಪೆಟ್ಟಿಗೆ ತೊಂದ್ಕೊಂಡು ಪಾಂಡುರಂಗ ಪಾಟೀಲ ಇಂಥ 67 ಓಟು ಇದ್ದು. 98 ಇದು. 2004 ಅವಾಗ 12,439. ಅವಾಗ 7,369 ನನಗೆ. 5,102 ಗೆಲುವಂತ ಮತ್ತೆ ಹೆಚ್ಚಾಕೊಂತ ಹೋದ. 2010 ಅವಾಗ ಒಟ್ಟು 13,351. ಅವಾಗ ಸ್ವಲ್ಪ ಏನಂದ್ರೆ ಕುಬೇರಪ್ಪ ನಿಂತ, ಸಂಕನೂರು ನಿಂತ. ಅವಾಗ ಯಡಿಯೂರಪ್ಪ ನನ್ನ ಬಿ ಜೆ ಪಿ ಕರೆದು ಹೋಗಿದ್ದಿಲ್ಲ, ಅವ್ರು ಸಿಟ್ಟು ಭಾಳ ಇತ್ತು, ಅದು ಮಾಡಿದರು. ಅವಾಗ ನನಗೆ 5,889 ಓಟು. ಗೆಲುವಿನಂತ 2,080 ಕಡಿಮೆ ಆಯ್ತು. ಕುಬೇರಪ್ಪ ಬಿ ಜೆ ಪಿ ಕ್ಯಾಂಡಿಡೇಟ್ 3,800. ಸಂಕನೂರಿಗೆ 3,215. ಟಿ ಈಶ್ವರ್ ಅಂತ ನಿಂತಿದ್ದ 416. ರೆಡ್ಡೇರ್ ಅಂತ 23. ಆಮೇಲೆ 2016ರಾಗ ಚಲಾಯಿಸಿದ ಮತಗಳು ಒಟ್ಟು 22,389 ಮತ. ಚಲಾಯಿಸಿದ ಮತಗಳು 14,939. ಆಮೇಲೆ ನನಗೆ 7,480. 7,480. ಆಮೇಲೆ ನಾಗರಾಜ್ ಅಂತ ಬಿ ಜೆ ಪಿ ಕ್ಯಾಂಡಿಡೇಟ್, ಅವಾಗ ಅವೆಲ್ಲ ಇದ್ದು. ಬಟ್ ಅವಾಗೇನಂದ್ರೆ ಅವಾಗ ಶಿವಕುಮಾರ, ಬಸರಕೋಡ, ಜಿ ಬಿ ಪಾಟೀಲ್,
ಕುಬೇರಪ್ಪ, ಟಿ ಈಶ್ವರ, ಎಂ ನಾಗರಾಜ ಇಷ್ಟು ಮಂದಿ ನಿಂತಿದ್ರು. ಇಷ್ಟರೊಳಗೆ ಏನಂತಂದ್ರೆ ಅವಾಗ ಸಹಿತ ಫಸ್ಟ್ ರೌಂಡ್ನಾಗ ಗೆದ್ದೆ. 2010ರಾಗ ಕಡಿಮೆ ಹೊಡ್ತಿದ್ದೆ. ಸರ್ ಅದು ನಿಮ್ಮ ಕೂಡ ಇದ್ದ ಸಂಕನೂರು ನಿಂತದ್ದಕ್ಕೆ ಹಂಗಾಯ್ತು. ನಿಂತದಕ್ಕೆ ಇಬ್ಬರಾಗ ಒಬ್ಬರು ನಿಂತಿದ್ರೆ ಸರಿ ಆಕಿತ್ತು. ಹೌದು ಸರ್. ಅವ್ನು ಕುಬೇರಪ್ಪ ಏನು ಮಾಡಿದ, ಆ ಕಡೆ ಹೊಡ್ತೊಂಡ, ಸಂಕನೂರು ನಮ್ಮ ಹಸುವಿಂದ ಹೊಡ್ತೊಂಡು. ಹಿಂಗಾಗಿ ಅವ್ರಿಗೆ ಇಬ್ಬರು ಕೂಡ 6,000 ಓಟ್ ಅದು. ಅಷ್ಟಾದರೂ ಅದೊಂದು ನಿಮಗೆ ಟಫ್ ಆಯ್ತು. 2010ನೇ ಇಸ್ವಿ ಮಾತ್ರ ಸೆಕೆಂಡ್ ರೌಂಡ್. ಉಳಿದು ಎಲ್ಲ ಆಮೇಲೆ 2022ರಾಗ ಹೈಯೆಸ್ಟ್ ಲೀಡೇ ಬಂದೆ. ಯಾವಾಗೂ ಸಹಿತ ನಾವೇನಿದೆ ಬಂದಿವಿ. ಹಾಗಾಗಿ ಶಿಕ್ಷಕರು ನನ್ನ ಮೇಲೆ ನಂಬಿಕೆ ಇಟ್ರು ಅಂದ್ರೆ ಆ ನಂಬಿಕೆಯನ್ನು ಸರ್ ಶಿಕ್ಷಕರ ಸಂಖ್ಯೆ ಮೊದಲು ಕಮ್ಮಿ ಇತ್ತು ರೀ. ನೀವು ಒಂದೇ ಸಲ ನಿಂತಾಗ ನೀವು ಡೈರೆಕ್ಟ್ ಎಲ್ರಿಗೂ ಕಮ್ಯುನಿಕೇಟ್ ಆಗ್ತಿದ್ರಿ. ಯಾವುದೇ ಒಬ್ಬ ಶಿಕ್ಷಕ ನೀವು ಪತ್ರ ಬರೆದ್ರೆ ಆ ಕೆಲಸ ಅಟೆಂಡ್ ಮಾಡ್ತಿದ್ರಿ. ಮುಂದೆ 90ಕ್ಕೆ ಬಂದಂಗೆಲ್ಲ ಅದು ಹೆಚ್ಚಾಕೊಂತ ಹೋದ್ ಸರ, ಸಮಸ್ಯೆಗಳು ಹೆಚ್ಚಾದವು. ಅವಾಗ ನಾ ಏನು ಮಾಡ್ತೀವಿ ಗೊತ್ತನ್ರಿ, ಚುನಾವಣೆ ರಿಸಲ್ಟ್ ಆದ ಮರುದಿವಸ ಸಾಲಿ ಕಾಲೇಜೆಲ್ಲ ಅಡ್ಡಾಡ್ತಿದ್ವಿ. ನೀವು ಬರ್ತಿದ್ದೀರಿ ಸರ್. 6 ವರ್ಷದಾಗ ಎಲ್ಲ ಸಂಸ್ಥೆ ಮುಗಿಸ್ತಿದ್ದೆ ಅಡ್ಡಾಡಿ. ಸಮಸ್ಯೆಗಳು ತೊಗೋತಿದ್ವಿ, ಸಮಸ್ಯೆ ತೊಗೊಂಡು ಹೋಗ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಹೀಗಾಗಿ ನನಗೇನಂದ್ರೆ ಎಷ್ಟು ಜನ ಟೀಚರ್ಸ್ 23,000 ಜನರಿಗೂ ಭೇಟಿ ಹಾಕಿದ್ನ. ನಮ್ಮ ಮನ್ಯಾಗ ಇರ್ತಿದ್ರಲ್ರಿ, ದಿವ್ಸಕ್ಕೆ ವಾರಕ್ಕೆ 1 ದಿವ್ಸ ಮನ್ಯಾಗ ಇರೋಕೆ ಭಾಳ ಆಯ್ತು. ಸ್ಕೂಲ್ ಅಡ್ಡಾಡೋದು, ಮೀಟಿಂಗ್ ಹೋಗೋದು, ಮತ್ತು ಸೆಷನ್ಗೆ ಹೋಗೋದು ಎಲ್ಲ ಮಾಡಿ ಟೀಚರ್ಸ್ ಅದನ್ನು 1 to 1 ಇರೋದ್ರಿಂದ ನನಗೆ ಇವತ್ತಿನವ್ರಿಗೆ ಹಂಗೆ. ನನ್ನ ಕಡೆ ಎಲ್ಲರೂ ಮೈಸೂರವರು, ರಾಯಚೂರು, ಗುಲ್ಬರ್ಗ ಈಗ ನನ್ನ ಕಡೆ ಬರ್ತಾರೆ. ಸರ್ ಈಗ ಇದು ಇತ್ತಲ್ಲ ಸರ್, ಈಗ ತಾವು ರಾಜಕಾರಣದ ಸ್ಥಿತಿ ಬದಲಾವಣೆ ಆಕ್ಕೊಂತ ಬಂದು ಸರ್. ಈಗ ಒಬ್ಬ ಯೂನಿವರ್ಸಿಟಿ ಪ್ರೊಫೆಸರ್ಗೆ ಒಂದು ಆಸೆ ಇರ್ತದೆ ಸರ್, ನಾವು VC ಆಗ್ಬೇಕಂತ. ಹಾಗೆ ಒಬ್ಬ ಶಿಕ್ಷಕ ಪ್ರತಿನಿಧಿಗೆ ನೀವು ಭಾಳ ಸಣ್ಣ ಸಮಸ್ಯೆ ತೊಗೊಂಡು ಮಂತ್ರಿಗಳ ಹತ್ರ ಹೋಗಿದ್ರಿ. ನಿಮಗೆ ಎಜುಕೇಷನ್ ಮಿನಿಸ್ಟರ್ ಆಗೋವಂಥ ಅವಕಾಶ ಸಿಕ್ಕಾಗ ಹೆಂಗೆ ಒಂದೇ ಸಲ ಶಾಕ್ ಆಗಿತ್ತು ಸರ್? ಹಂಗೆ ನೀವು ಎಜುಕೇಷನ್ ಮಿನಿಸ್ಟರ್ ಆದ ನಿಮ್ಗೆ ಏನನ್ನಿತ್ತು ಸರ್? ನನಗೆ ಭಾಳ ಸರಿ ಮನಸ್ಸಿನಾಗ ಬರ್ತಿತ್ತು, ನಾನು ಮಿನಿಸ್ಟರ್ ಆಗಬೇಕಾಗಿತ್ತು ಬಂದಿದ್ದೆ. ಅದು ಪಾರ್ಟಿ ಒಳಗಿರಲಿ, ಇಂಡಿಪೆಂಡೆಂಟ್ ಇದ್ದೆ. ಮುಂದೆ ಹೆಗಡೆಯವ್ರು ಬಂದ ಕೂಡಲೇ ಈ ಪಾರ್ಟಿ ಸೇರಿದ್ದೆ ಜನತಾ ಪಕ್ಷಕ್ಕೆ. ಆವಾಗ ಬಂದಾಗ ಅವರೆಲ್ಲ ಹೆಗಡೆಯವ್ರು ನಮ್ಮ ಸ್ಕೋಪ್ ಕೊಟ್ಟರು. ಮುಂದೆ ಅದು MLCಗಳು ಮಾಡಂಗೆ MP ಪ್ರಕಾಶ್ ಸಿಂಗ್ ಇದ್ದಿಲ್ಲ, ಮಾಡಲಿಲ್ಲ. ಕಡೆಗೆ 2004ರ JDSದಿಂದ ನಾನು ಆರಿಸಿ ಬಂದೆ. ಆವಾಗ ದೇವೇಗೌಡರು, ಕುಮಾರಸ್ವಾಮಿ ಅವರು ನಾನು ಮಂತ್ರಿ ಮಾಡಿ ಆವಾಗ ಧರ್ಮ್ ಸಿಂಗ್ ಕೊಯಲೇಷನ್ ಗೌರ್ಮೆಂಟ್ ಕಾಂಗ್ರೆಸ್ ಜೊತೆ, ಅದ್ರಾಗ ಇಷ್ಟು ಮಂದಿ ಒಳಗೆ ನಮಗೆ ಚಾನ್ಸ್ ಸಿಕ್ಕದ್ದು ದೊಡ್ಡದು. ಆವಾಗ ನನಗೆ ಎಜುಕೇಷನ್ ಮಿನಿಸ್ಟರ್ ಆಗೋ ಚಾನ್ಸ್ ಸಿಗಲಿಲ್ಲ. ಪ್ರೈಮರಿ ಎಜುಕೇಷನು ಕಾಂಗ್ರೆಸ್ಗೆ ಹೋಗಿತ್ತು, ಹೈಯರ್ ಎಜುಕೇಷನ್ ಈ ಕಡೆ ಹೋಗಿತ್ತು. ಹೈಯರ್ ಎಜುಕೇಷನ್ ಡಿ ಮಂಜುನಾಥ್ ಆದ. ಆಮೇಲೆ ರಾಮಲಿಂಗ ರೆಡ್ಡಿ ಪ್ರೈಮರಿ ಸೆಕೆಂಡ್ ಆದ. ನಾ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಿನಿಸ್ಟರ್ ಆದೆ. ಆವಾಗ ಡಿಸಪಾಯಿಂಟ್ ಆಯ್ತು ನಮಗೆ. ಆದರೂ ಮಾಡ್ತಿದ್ವಿ, ಮತ್ತು ಶಿಕ್ಷಕರು ಎಲ್ಲ ಮೀಟಿಂಗ್ ಅಲ್ಲಿ ಕ್ಯಾಬಿನೆಟ್ದಾಗ ಹೋದಾಗ ಮಾಡ್ತಿದ್ವಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಿನಿಸ್ಟರ್ ಆದಾಗ ನನಗೇನೂ ಗೊತ್ತಿರಲಿಲ್ಲ ಸೈನ್ಸ್ ಬಗ್ಗೆ. ನಾನು ಆಡ್ತವ ಮುಂದೆ ಕೂತ್ಕೊಂಡು PS ಮಂಜುನಾಥ್ ಇದ್ದು, ನಮ್ಮ PS ಏನು ಮಂಜುನಾಥ್ ಏನು ಮಾಡಬೇಕು ಅಂದ. ಸರ್ ಒಂದು ಮೀಟಿಂಗ್ ಮಾಡೋಂಟು ಕರೀನು, ಎಲ್ಲ ಕರೆದು ನೋಡೋಣ ಅಂದ. ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ನಮ್ಮದೊಂದು ಬ್ರ್ಯಾಂಚ್ ಇತ್ತು, ಸೂರಪ್ಪ ಅಂತ ಒಬ್ಬ ಡೈರೆಕ್ಟ್ ಇದ್ದ. ಸರ್ ಅಲ್ಲಿ ಹೋಗಿ ಮೀಟಿಂಗ್ ಮಾಡೋಣ. ನಾನು ಫೋನ್ ಮಾಡಿದೆ, ನೋಡಿ ಸೂರಪ್ಪ ಸೋಮವಾರ ದಿವಸ ಐತಿ, ಗುರುವಾರ ದಿವಸ ನಾನು ನಿಮ್ಮ ಇನ್ಸ್ಟಿಟ್ಯೂಟ್ ಬರ್ತೀನಿ, ನೀವೆಲ್ಲರೂ ಕರೀರಿ, ಸಂಬಂಧಪಟ್ಟವ್ರನ್ನ ಏನೇನು ನನಗೆಲ್ಲ ಪ್ಲ್ಯಾನ್ ಕೊಟ್ಟಿರಿ ಮಾಡೋಣ ಅಂತ ಹೇಳಿ ಮೀಟಿಂಗ್ ಆದೆವು. ಅಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಐತೆ, ಅದ್ರಾಗ ಒಂದು ಗೋವರ್ಧನ್ ಮೇಹ್ತಾ ಅಂತ ಒಬ್ಬ ಆಲ್ ಇಂಡಿಯಾ ಸೈಂಟಿಸ್ಟ್ ಅವ. ಈ ಸೂರಪ್ಪ ಭಾಳ ಪ್ರೀತಿಯಿಂದ ಹೋಗಿ, ಸರ್ ಥರ್ಸ್ಡೇ ಅವ್ರ ಮಿನಿಸ್ಟರ್ ಇಸ್ ಕಮಿಂಗ್ ಸರ್, ಕೈಂಡ್ಲಿ ಹಿ ವಾಂಟ್ ಟು ಮೀಟ್ ಯು ಅಂತ ಹೇಳಿದ್ರು. ಅವ ಏನಂದ ಗೊತ್ತನ್ರಿ, ಸೂರಪ್ಪ ಆರ್ ಯು ಬಿಲೀವಿಂಗ್ ದಿಸ್ ಇಡಿಯಟ್ ಪೊಲಿಟಿಷಿಯನ್ಸ್ ಅಂದವ. ದೊಡ್ಡ ಸೈಂಟಿಸ್ಟ್ ಅವ. ನೋ ಸರ್ ಈ ಟೋಲ್ಡ್ ಮಿ, ನೋ ಯು ವಾಂಟ್ ಕಮ್ ಐ ಟೆಲ್ ಯು ಅಂದ. ಇವನು ಆಯ್ತು. ನಾನು ಕರೆಕ್ಟ್ ಗುರುವಾರ 10:00 ಅವನ ಆಫೀಸ್ ರೈಟ್ ಟೈಮ್ ಹೋಗ್ಬಿಟ್ರಿ ಸರ್. 10:05 ನಿಮಿಷ ಕಡಿಮೆ ಹೋದೆ. ಮೀಟಿಂಗ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಬಿಜಾಪುರದವರೊಬ್ಬರು ಪ್ರೊಫೆಸರ್ ಇದ್ದರು, ಕುಂಟೆ ಅಂಥೇಳಿ. ಅವರೇನಿದ್ರು, ಸರ್ ಒಂದು ಸೈನ್ಸ್ ಅಕಾಡೆಮಿ ಮಾಡಿದ್ರೆ ಆ ಅಕಾಡೆಮಿ ಕಾರ್ಡ್ ಅಂತ ಎಲ್ಲ ಶಾಲೆ ಕಾಲೇಜುಗಳಿಗೆ ಕಿಟ್ ಕೊಡೋದು, ಯುವ ವಿಜ್ಞಾನಿಗಳಿಗೆ ಗುರ್ತಾ ಹಿಡಿದು ಅವಾರ್ಡ್ ಗುಂದೆಲ್ಲ ಹಾಕೋದು. ಎಸ್ ಅಂದೆ. ಹಂಗಾರೆ ಹೆಂಗೆ ಮಾಡೋದು ಕಮಿಟಿ? UR ರಾವ್ ಅಂತ ಒಬ್ಬರು ಸೈಂಟಿಸ್ಟ್ ಇದ್ದರು, ಅವರ ಅಧ್ಯಕ್ಷ ಒಂದು ಕಮಿಟಿ ಮಾಡಿದೆ. ಆ ಕಮಿಟಿಯಾಗ ನಿಮ್ಮ ಸಂಕನೂರನ್ನ ಹಾಕಿದ್ದೆ ನಾನು. ಅವರೊಂದು ರಿಪೋರ್ಟ್ ಕೊಟ್ಟರು. ಆ ರಿಪೋರ್ಟ್ ಪ್ರಕಾರ ಎಲ್ಲ ಮಾಡಿದ್ವಿ. ಪ್ರತಿ 4 ಡಿವಿಷನಕ್ಕೆ ಒಂದು ಸೈನ್ಸ್ ಡಿವಿಷನಲ್ ಸೆಂಟರ್ ಧಾರವಾಡ ಯೂನಿವರ್ಸಿಟಿ ಮಾಡಿ ನೋಡಿರಿ, ನನ್ನ ಕಾಲಕ್ಕೆ ಆದದ್ದು. 18 ಕೋಟಿ ಬಜೆಟ್ 12 ಕೋಟಿ ರಿಲೀಸ್ ಅವ್ರಿಗೆ ಮಾಡಿದ್ದದು. ಪಿಳಿಕುಳಿ ಒಂದಿತ್ತು, ಗುಲ್ಬರ್ಗಾಗ ಒಂದಿತ್ತು, ಮೈಸೂರು ಒಂದಿತ್ತು. ಎಲ್ಲ ನೋಡಿದ್ವಿ. ಜಿಲ್ಲಾಕ್ಕೊಂದೊಂದು ಸೈನ್ಸ್ ಸೆಂಟರ್ 2 ಎಕರೆ ಜಮೀನು ತೊಗೋಬೇಕು ಡಿಸ್ಟಿಕ್ದವರು.
ಬೆಣ್ಣೆ ಹತ್ತೆಲ್ಲ ಮಾಡಿ ಭೂಮಿ ಖರೀದಿ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಮುಂದೆ ನನ್ನ ಮಂತ್ರಿಗಿರಿ ಹೋತು, ಧರ್ಮಸಿಂಗ್ ಹೋದ, ಅವು ಎಲ್ಲಿಗೆ ಹೋದವು ಗೊತ್ತಾಗಲ್ಲ. ಮುಂದೆ ರಾಮಚಂದ್ರಗೌಡ ಬಂದು ಏನು ಮಾಡಿದ್ರು ಗೊತ್ತಾಗಲಿಲ್ಲ. ಮುಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ, ಅವಾಗ ಎಜುಕೇಷನ್ ಮಿನಿಸ್ಟರ್ ಆದ. ಎಜುಕೇಷನ್ನು ಮತ್ತು ಕಾನೂನು 2 ಪೋರ್ಟ್ಗಳು ಕೊಟ್ಟರು. ಕೊಟ್ಟ ನಂತರ ಎಜುಕೇಷನ್ ನಿಮಗೆ ಗೊತ್ತೈತೆ, ನಾನು ಕೆಲಸ ಮಾಡತ್ತಿದ್ದೆ. ಇತಿಹಾಸದಲ್ಲಿ ಈ ರಾಜ್ಯ ಹುಟ್ಟಿದಾಗಿಂದ ಅಂದ್ರೆ ಎಷ್ಟೋ ಹಳ್ಳಿ ಹುಡುಗಿಯರು ಶಾಲಿನ 7ನೇ ತಗೊಂಡು ಬಿಟ್ಬಿಡ್ತಿದ್ರು, ಹೈಸ್ಕೂಲ್ ಇರ್ತಿದ್ದಿಲ್ಲ. ಮನ್ಯಾಗ ನಮ್ಮದು ಒಂದು ಎಕ್ಸಾಂಪಲ್. ನಮ್ಮ ತಂಗಿ 7ನೇ ಪಾಸಾದೆ, 9ಕ್ಕೆ ಹೋದೆ. ನಮ್ಮ ತಂಗಿ 7ನೇ ಪಾಸಾದು, ಮುಂದೆ ಹೋಗೋಕ್ಕಿಲ್ಲ, ಮುದೋಳ್ಕ ಬಸ್ ಇರೋಂಗಿಲ್ಲ, ಏನೋ ಕನ್ವೆಂಟ್ ಇದ್ದಿದ್ದಿಲ್ಲ. 2 ವರ್ಷ ಲಗ್ನ ಮಾಡಿಬಿಟ್ರೆ.